ನಮ್ಮ ತಂದೆಗೆ ಒಂದು ಗುಂಡು ಹಾಕೋ ಅಭ್ಯಾಸ. ಎಷ್ಟು ಹಾಕೋರು ಅಳತೆ ಅದೆಲ್ಲ ಬಿಟ್ಬಿಡೋಣ. ಪ್ರಾಯಶಃ ನಾನು ಬೇರೆಯವ್ರು ಯಾರು ಈ ಗುಂಡು ಹಾಕೋದು, ಈ ಡ್ರಿಂಕ್ಸ್ ತೊಗೊಳೋರ್ನೆಲ್ಲ ನೋಡಿದಾಗ ನಾನೊಂದು 60 ತಗೋತೀನಿ, 90 ತಗೋತೀನಿ ಇವರೆಲ್ಲ ಹೇಳಿದಾಗ ನಂಗೆ ನಿಜವಾಗ್ಲೂ ನಗು ಬರುತ್ತೆ. ಪಾಪ ನೀವೆಲ್ಲ ಏನರಪ್ಪ ಬೆಳೆದೇ ಇಲ್ವಲ್ರಯ್ಯ ನೀವು ಅನ್ಸುತ್ತೆ ನಮ್ಮಪ್ಪನ ನೋಡಿ. ಯಾಕಂದರೆ ಅವರು ಆ ಲೆವೆಲ್ಲ ತಗೊಳ್ಳೋರು. ಅವರು ನಾಟಕಕ್ಕೆ ಮುಂಚಿತವಾಗಿ, ನಾಟಕ ಆರಂಭಕ್ಕೆ ಮುಂಚೆ 7 ಗಂಟೆಗೆ ಶುರು ಮಾಡಿಬಿಡ್ತು ಅಂದರೆ 8 ಗಂಟೆ 9 ಗಂಟೆ ಒಳಗೆ ಒಂದು ಅರ್ಧ ಹಾಕಿರೋರು. ಅದಾದಮೇಲೆ ಪ್ರಯೋಗ ನಡೆಯುವಾಗ ಹಾಕೋರು, ನಾಟಕ ಮುಗಿದ ಮೇಲೆ ಹಾಕೋರು. ಪ್ರತಿದಿನ ಹತ್ತತ್ರ 30-35 ವರ್ಷ ಬಣ್ಣ ಎಷ್ಟು ವರ್ಷ ಹಾಕಿದಾರೋ ಅಷ್ಟು ವರ್ಷನೂ ಗುಂಡು ಹಾಕಿದ್ದಾರೆ ಅವರು. ಒಂದು ದಿನ ಡೈಲಾಗನ್ನು ತಪ್ಪು ಹೇಳಿದವರಲ್ಲ, ಒಂದು ದಿನ ಮಾತು ತಪ್ಪಿದವರಲ್ಲ, ಒಂದು ದಿನ ತೂರಾಡಿದವರಲ್ಲ, ಬಾಯಿ ತುದಲ್ದವರಲ್ಲ. ಇನ್ನೂ ಕೂಡ ಜನಗಳಿಗೆ ಎಲ್ಲೋ ಒಂದು 2-3 ಕಡೆ ಮಾತು ಸ್ವಲ್ಪ ಕಮ್ಮಿ ಆಯಿತು ಮಾಸ್ಟರ್ ಹಿರಣ್ಣಯ್ಯನವ್ರದ್ದು ಅನ್ನಿಸ್ದೆ ಜನಗಳು ಮಾತಾಡ್ಕೊಳಕ್ಕೆ ಶುರು ಮಾಡಿಬಿಟ್ಟಿದ್ರು. ಯಾಕೋ ಗುಂಡ ಕಮ್ಮಿ ಹಾಕಿದ್ದಾನೆ ಅಂತ ಕಾಣತ್ಕೊಳೋ ಹಿರಣ್ಣಯ್ಯ ಸರಿಯಾಗಿ ಒಯ್ತಾ ಇಲ್ಲ ಜನನ್ನ ಅನ್ನೋರು. ಅಥವಾ ಒಳಗೆ ಹೋಗ್ಬಿಟ್ಟು ಪಾಪ ಇವ್ರು ಒಂದೋಟ ನೀರು ಕುಡಿದು ಬಂತು ಅಂದ್ಬಿಟ್ಟು ಈಗ ಅಂದ್ಕೊಂಡು ಏನಾರು ಸ್ಟೇಜಿಗೆ ಬಂದರೆ ಈಗ ಹಾಕ್ಕೊಂಬಂದ ಈಗ ಶುರುವಾಗತ್ತೆ ನೋಡು ಅನ್ನೋರು. ಈ ಮಟ್ಟಕ್ಕೆ ಬೆಳೆದು ಬಿಟ್ಟಿತ್ತು ನಮ್ಮ ತಂದೆಯ ಹೆಸರು. ಕೀರ್ತಿಯ ಏನೋ ಒಂದಿದು. ಇದು ಎಲ್ಲಿ ತನಕ ಹೋಗಿತ್ತಿದು. ನಾನೊಂದು ದಿನ ಅವ್ರನ್ನ ಕೇಳಿದೆ, ಇಷ್ಟು ಕುಡಿತೀರಿ, ರಂಗದ ಮೇಲೆ ಒಂದು ದಿನ ನಿಮ್ಮ ಮಾತು ತಪ್ಪಿಲ್ಲ, ಒಂದು ದಿನ ನೀವು ತೊದಲಿದ್ದು ನಾ ಕಂಡಿಲ್ಲ. ಎಷ್ಟೋ ಸಲ ಏನಾಗೋದು, ದತ್ತವಾಗಿ ಪಾತ್ರವನ್ನು ಮಾಡ್ತಾ ಇದ್ದವರು ನಮಗೊಂದು ಸಣ್ಣ ಸಣ್ಣ ಸನ್ನೆಗಳನ್ನ ಇಟ್ಕೊಂಡಿದ್ರು. ಆ ಸನ್ನೆಲಿ ಹೀಗನ್ನೋದು, ಕೈ ಹೀಗನ್ನೋದು ಏನೋ ಮಾಡೋರು. ಇಲ್ಲಿ ನಮಗದೊಂದು ರೀತಿಯಲ್ಲಿ ನಾನು ದತ್ತವಾಗಿ ಪಾತ್ರವನ್ನು ಬಿಟ್ಟು ಮಾಸ್ಟರ್ ಹಿರಣ್ಣಯ್ಯನಾಗಿ ಮಾತಾಡ್ತಾ ಇದ್ದೀನಿ, ನಂತರದಲ್ಲಿ ಮತ್ತೆ ದತ್ತವಾಗಿ ಮತ್ತೆ ಆ ಪಾತ್ರಕ್ಕೆ ಪ್ರವೇಶ ಮಾಡ್ತೀವಿ. ಆವಾಗ ನಾವು ಎಚ್ಚರವಾಗಿರ್ತಿದ್ವಿ. ಯಾಕಂದರೆ ಇವರು ಡೈಲಾಗ್ ಎಲ್ಲಿ ಬಿಟ್ಟರು ಅದೇ ಜಾಗಕ್ಕೆ ಮತ್ತೆ ರಂಗದ ನಾಟಕದ ಆ ಸೀನ್ನಲ್ಲಿ ಮತ್ತೆ ಅಲ್ಲಿಗೆ ಬರಬೇಕಲ್ಲ, ಲ್ಯಾಂಡ್ ಆಗಬೇಕು ನಾವು. ಇವರು ಮಾಸ್ಟರ್ ಹಿರಣ್ಣಯ್ಯನಾಗಿ ಹೋಗ್ಬಿಟ್ಟು ಮಾತಾಡ್ಕೊಂಡು ಹೋಗ್ಬಿಡೋರು, ಯಾವುದೋ ರಾಜಕೀಯದ ಮಾತುಗಳು ಬಂದ್ಬಿಡೋದು, ಎಲ್ಲ ಹೊರಟೋಗೋದು. ಅದಾದಮೇಲೆ ನಾವು ಎಚ್ಚರವಾಗಿ ಅಲ್ಲೂ ಅದಕ್ಕೂ ನಾವು ಸ್ಪಂದಿಸ್ತಿರ್ಬೇಕು. ಹೌದಾ, ಹಂಗ ಆಯ್ತಾ, ಅದೆಲ್ಲ ಹೇಳ್ತಾ ಇರಬೇಕು. ಆದರೆ ಮಧ್ಯದಲ್ಲಿ ನಮ್ಮ ತಲೆಯ ಒಳಗೆ ಅದೊಂದು ಓಡ್ತಾನೇ ಇರಬೇಕು, ಎಲ್ಲಿ ಬಿಟ್ವಿ. ಇಲ್ಲದೆ ಹೋದರೆ ತಿರುಗಿಬಿಟ್ಟು ಎಲ್ಲಿದ್ವಿ ಹೇಳಿ ನಾವು ಅಂದ್ಬಿಡೋರು. ಆ ಅಕಸ್ಮಾತಾಗಿ ಅದನ್ನು ಹೇಳಿದಾಗ ಕೊಡಬೇಕು, ಎಲ್ಲಿ ತಪ್ಪಿಬಿಡ್ತಾರೋ, ಎಲ್ಲಿ ಹೋಗ್ಬಿಡ್ತಾರೋ, ಈ ಸಂಚಾರದಲ್ಲಿ ಅವ್ರು ಮತ್ತೆ ವಾಪಸ್ ಬರ್ತಾರೋ ಇಲ್ವೋ ಅನ್ನೋ ಭಯ ನಮ್ಮನ್ನು ಕಾಡೋದು. ಆದರೆ ಒಂದು ದಿನ ಅದನ್ನು ತಪ್ಪಿದವರಲ್ಲ. ಸರಿ, ಇದು ಹೇಗೆ ನೀವು ಅದಾದಮೇಲೆ ನಾಟಕ ಬಿಟ್ಟ ನಂತರದಲ್ಲಿ ಮಾಮೂಲಿ ಅಷ್ಟು ಗುಂಡು ಹಾಕಿರೋದು ಒಟ್ಟಿಗೆ ಕೆಲಸ ಮಾಡ್ತಿರೋದು ಅವ್ರಿಗೆ. ಸರಿ, ಇದು ಹೇಗೆ ಅಣ್ಣ ಇದು ಅಂತ ಕೇಳಿದೆ. ಅಣ್ಣ ಅಂತ ಕರಿತಿದ್ದೆ ನಾನು ನಿಮ್ಗೆ ಯಾಕೆ ಅದು ಸ್ಟೇಜ್ ಮೇಲೆ ಏನೂ ಕೆಲಸ ಮಾಡಿಲ್ಲ? ಯಾಕಂದರೆ ನಾವು ಅವಾಗ ನಮ್ಮ ಕಂಪ್ನಿಯಲ್ಲಿ 1 ಪೆಗ್ಗು 2 ಪೆಗ್ಗು ಮಾಸ್ಟರ್ ಹಿರಣ್ಣಯ್ಯನವರೇ ಕುಡಿತಾರಂತೆ, ನಾವು ಯಾಕೆ ಹಾಕಬಾರ್ದು ಅಂತ ಹಿತ್ಲ ಕಡೆ ಹೋಗೋ ಒಂಚೂರು ಹಾಕ್ಕೊಂಬಂದು ಸ್ಟೇಜ್ ಮೇಲೆ ತೂರಾಡಿ ಮಲಗಿದವರೆಲ್ಲರನ್ನೂ ನೋಡಿಬಿಟ್ಟಿದ್ವಿ ನಾವು. ಮಲಗಿದವ್ರನ್ನೂ ನೋಡಿದ್ವಿ, ವಾಂತಿ ಮಾಡಿದವ್ರನ್ನೂ ನೋಡಿದ್ವಿ ನಾವು. ಯಾರಿಗೂ ಆಗ್ತಿರಲಿಲ್ಲ, ತಡೀತಿರಲಿಲ್ಲ. ಇವರೊಬ್ಬರು ಮಾತ್ರ ಹೇಗೆ ತಡೀತೀರಿ ಅಂತ. ಅದಕ್ಕೆ ಅವ್ರು ತುಂಬ ಒಂದು ಒಳ್ಳೆ ಉತ್ತರ ಕೊಟ್ಟಿದ್ದರು ನನಗೆ. ಸ್ಟೇಜ್ ಮೇಲೆ ನೋಡು ನನ್ನ ಜೊತೆಗೆ ಯಾರ್ಯಾರು ಇರ್ತಾರೆ ಎಂದು. ಮುನಿಯಪ್ಪ ಅಂತ ಒಬ್ಬ ಕಲಾವಿದ, ದತ್ತು ದಣಿಯ ಪಾತ್ರವನ್ನು ಮಾಡಿ, ನಾನೇನು ಪಾತ್ರ ಲಂಚಾವತಾರದಲ್ಲಿ ಮಾಡ್ತಾಯಿದ್ದೆ ಆ ಪಾತ್ರವನ್ನು ಆರಂಭಿಕ ದಿನದಲ್ಲಿ 58ನೇ ಇಸ್ವಿಯಿಂದ ಮಾಡಿಕೊಂಡು ಲಂಚಾವತಾರ ಹಿರಣ್ಣಯ್ಯನವರಿಂದ ಎಷ್ಟು ಬೆಳೀತೋ ಅಷ್ಟೇ ಸಮಪಾಲು ಇಟ್ಕೊಂಡು ಬೆಳೆಸಿದಂತಹ ವ್ಯಕ್ತಿಯಲ್ಲಿ ಮುನಿಯಪ್ಪ ಒಬ್ಬರು. ಅದ್ಭುತವಾದಂತಹ ಕಲಾವಿದ. ನಂತರದಲ್ಲಿ ಒಂದು ಸ್ವಲ್ಪ ದಿನ ಪಿಕ್ಚರಲ್ಲೂ ಪಾತ್ರ ಮಾಡಿದ್ರು. ಅದಾದಮೇಲೆ ಮತ್ತೆ ರಂಗಭೂಮಿಗೆ ಬಂದರು, ರಂಗಭೂಮಿಯಲ್ಲೂ ಇದ್ದರು ಅವರು. ಅದಾದಮೇಲೆ ಇನ್ನೊಬ್ಬರು ಮುಸ್ರಿ ಕೃಷ್ಣಮೂರ್ತಿ, 74-75ನೇ ಇಸ್ವಿಯಲ್ಲಿ ಸಿನಿಮಾ ಕಡೆಗೆ ವಾಲಿ ಸಿನಿಮಾದಲ್ಲೂ ಕೂಡ ಅದ್ಭುತವಾದ ಯಶಸ್ಸನ್ನು ಕಂಡಂತಹ ರಂಗಭೂಮಿಯ ಕಲಾವಿದರು. ರಂಗಭೂಮಿ ಕಲಾವಿದರು ಅಂತ ಕರಿಬೇಕು ಅವರನ್ನು. ಇನ್ನೊಬ್ಬರು ನಮ್ಮ ಸಂಗೀತ ದಿಗ್ಗಜ ಅಂತ ಕರಿಬೋದಾದಂಥ ಪರಮಶಿವು, ಪಮ್ಮಿ ಅಂತ ಕರಿತಿದ್ವಿ. 1500 ರಂಗಗೀತೆಗಳನ್ನು ತಮ್ಮ ಮೆಮರಿಯಲ್ಲಿ ಇಟ್ಕೊಂಡಿದ್ದಂತಹ ವ್ಯಕ್ತಿ. ಅದ್ಭುತವಾಗಿ ಒಂದು 8-10 ಇನ್ಸ್ಟ್ರೂಮೆಂಟ್ಸ್ನ ನುಡಿಸ್ಬಲ್ಲಂಥವ್ರು. ಇನ್ನೊಂದು ನಿರ್ದೇಶಕರಾಗಿದ್ದಂತಹ ಯೋಗ ನರಸಿಂಹಮೂರ್ತಿ. ನಾಟಕದ ಪ್ರಯೋಗಗಳಿಗೆ ಎಷ್ಟು ಚೆನ್ನಾಗಿ ಅವರ ಸಾಥ್ ಕೊಡೋರು, ಎಷ್ಟು ನೀಟಾಗಿ ಅವರು ಪ್ರಿಡಿಕ್ಟ್ ಮಾಡೋರು. ಅಂದರೆ ನಾವೇನಿವತ್ತು ನಮೋಲಕ್ಷ್ಮೀ ನರಸಿಂಹ ಹಾಡು ಕೇಳಿದ್ವಿ, ಅದನ್ನು ನಮ್ಮ ನಾಟಕ ಹಿರಣ್ಯ ಮಿತ್ರ ಮಂಡಳಿಗೆ ಬರ್ಕೊಟ್ಟವರೇ ಯೋಗ ನರಸಿಂಹಮೂರ್ತಿಗಳು.
ಸಾಹಿತ್ಯವನ್ನು ಬರಿತಿದ್ರು, ಸಂಗೀತವನ್ನು ಅಳವಡಿಸೋರು, ಹಾರ್ಮೋನಿಯಂ ನುಡಿಸೋರು, ಪ್ರತಿಯೊಂದು ನಿರ್ದೇಶನ ಮಾಡೋರು, ಪಾತ್ರ ಮಾಡೋರು. ಸುಭದ್ರಮ್ಮ ಮನಸೂರ್ ಅಂತ, ಸುಭದ್ರಮ್ಮ ರಂಗಗೀತೆಯಲ್ಲಿ ಗುಬ್ಬಿ ವೀರಣ್ಣ ಪ್ರಶಸ್ತಿಯನ್ನು ಪಡೆದಂತಹ ಮಹಾತಾಯಿ. ಆಕೆ ಬೆಟ್ಟದ ಮೇಲೊಂದು ಅಕ್ಕಮಹಾದೇವಿಯವರ ವಚನ ಏನಿದೆ, ಆ ವಚನವನ್ನು ಮೊದಲನೇ ಆರಂಭಿಕವಾಗಿ ಲಂಚಾವತಾರದಲ್ಲಿ ಹಾಡ್ತಿದ್ದಿದ್ದು ಆಕೆನೇ. ಒಂದು ದಿನವೂ ಒನ್ಸ್ ಮೋರ್ ಇಲ್ಲದೆ ಆಕೆ ಒಳಗೆ ಹೋಗ್ತಿರಲಿಲ್ಲ. ಈ ರೀತಿಯಂತಹ ಪಾತ್ರವನ್ನು ಮಾಡುವಂಥ ಅದ್ಭುತವಾದಂಥ ಕಲಾವಿದರ ಒಂದು ದೊಡ್ಡ ಹಿಂಡು ಹಿರಣ್ಣಯ್ಯ ಮಿತ್ರಮಂಡಳಿ. ನಮ್ಮಪ್ಪ ಅದರ ಮಧ್ಯದಲ್ಲಿ. ಇಲ್ಲಿ ನಮ್ಮಪ್ಪನಿಗೆ ಸಂಗೀತ ಗೊತ್ತಿತ್ತಿಲ್ಲ. ಆಮೇಲೆ ನಾಟಕ ಬರೆಯೋರು, ಹಾಡು ಬರೆಯೋರು. ಆದರೆ ಹಾಡ್ತಿರಲಿಲ್ಲ, ರಂಗಗೀತೆ ಹಾಡೋರು. ರಂಗಕ್ಕೆ ಎಷ್ಟು ಬೇಕೋ ಅಷ್ಟು ಗೀತೆಗಳನ್ನು ನಾವು ಹಾಡೋದು ಕಲ್ತಿದ್ವಿ. ಅದು ಕೂಡ ತಬಲಾ ಹಾರ್ಮೋನಿಯಂನವ್ರನ್ನ ನಾವು ಸರಿ ಮಾಡ್ಕೊಂಡು ನಾವು ಹಾಡಿದಾಗ ನಮ್ಮ ತಾಳಕ್ಕೆ ಅವ್ನು ನುಡಿಸ್ಬೇಕು, ನಮ್ಮ ಸ್ವರವನ್ನು ಅವ್ನು ತೋರಿಸ್ಕೊಡ್ಬೇಕು. ಇಲ್ಲದೆ ಹೋದರೆ ನಮ್ಮ ಮನೆಗಳ ಅಕ್ಕಪಕ್ಕದ ಮನೆಗೆಲ್ಲ ಹೋಗ್ತಿದ್ವಿ ನಾವು. ಇದೇ ರೀತಿ ನಮ್ಮ ಅಪ್ಪನೂ ತಯಾರಾಗಿದ್ದಿದ್ದು. ಹಾಗಾಗಿ ಇದು ಇಲ್ಲದೆ ಇರುವಂತಹ ವ್ಯಕ್ತಿ ಇಷ್ಟು ಜನನ್ನು ಮೀರಿಸಿ ಬೆಳಿಬೇಕು. ನನಗೆ ಹೇಳಿದ್ರು, ನೋಡು, ನಾನು ಒಂದು ಸೀನಲ್ಲಿ ಹೋಗ್ತೀನಿ, ನನಗಿಂತ ಚೆನ್ನಾಗಿ ಮುನಿಯಪ್ಪ ಪಾರ್ಟ್ ಮಾಡ್ತಾನೆ. ನಂತರದ ದೃಶ್ಯದಲ್ಲಿ ಮುಸ್ರಿ ಕೃಷ್ಣಮೂರ್ತಿ ಹೋಗ್ತಾನೆ, ಅವನು ನನ್ನನ್ನು ಮೀರಿಸಿ ಪಾತ್ರವನ್ನು ಮಾಡಿ ಬಂದ್ಬಿಡ್ತಾನೆ. ಮುಸ್ರಿ ಕೃಷ್ಣಮೂರ್ತಿ ಯಾವಾಗಲೂ ಹೇಳೋರು, ಸ್ಟೇಜ್ಗೆ ಹೋಗೋಕ್ಕೆ ಮುಂಚೆ ನಮ್ಮ ಅಪ್ಪನ ಕಡೆ ನೋಡಿಬಿಟ್ಟು ಯಜಮಾನಸ್ಯ ಒನ್ಸ್ ಮೋರು ಅನ್ನೋರು. ಸಂಕೇತಿ ಭಾಷೆಯಲ್ಲಿ ಯಜಮಾನಸ್ಯ ಅಂತ ಕರೆಯೋರು. ನೀವು ಸಿನಿಮಾದಲ್ಲೆಲ್ಲ ಅವ್ರ ಡೈಲಾಗ್ ಕೇಳಿರ್ಬೋದು, ಅದೇ ಥರ ಇಂಟೋನೇಷನ್ಸ್ ಇಟ್ಕೊಂಡು ಒನ್ಸ್ ಮೋರ್ ಇವತ್ತು ಅನ್ನೋರು. ಅಂದರೆ ಒನ್ಸ್ ಮೋರ್ ತಗೋತೀನಿ ಅಂತ. ನಮ್ಮ ತಂದೆ ಒನ್ಸ್ ಮೋರ್ ತಗೋ, ನಿನ್ನ ದುಡ್ಡು ನಂದು ಅನ್ನೋರು. ಸ್ಟೇಜ್ ಮೇಲೆ ಹೋಗಿ ನಾಟಕದಲ್ಲಿ ಪಾತ್ರವನ್ನು ಮಾಡ್ತಾ ಒಂದು ಹಾಡು ಹಾಡಿ, ಆ ಹಾಡಿಗೆ ಒನ್ಸ್ ಮೋರ್ ಹಾಕಿ, ಆ ಒನ್ಸ್ ಮೋರಿಗೆ ಜನ ಕೂಗಿದ ಮೇಲೆ ಸೈಡ್ ವಿಂಗ್ಸಲ್ಲಿ ಕೂತಿರೋ ನಮ್ಮ ಅಪ್ಪನ ಕಡೆ ಹಿಂಗೆ ತಿರುಗಿಬಿಟ್ಟು ಹೇಗೆ ಅಂದುಬಿಟ್ಟು ಮುಂದೆ ನಾಟಕ ಕಂಟಿನ್ಯೂ ಮಾಡೋರು. ಈ ಲೆವೆಲಲ್ಲಿದ್ದಂತಹ ವ್ಯಕ್ತಿ ಆ ಸೀನ್ನಲ್ಲಿ ಅವನು ಮುಸ್ರಿ ಕೃಷ್ಣಮೂರ್ತಿ ಗೆದ್ದು ಬಂದಿದ್ದಾರೆ. ಮುಂದೆ ಸುಭದ್ರಮ್ಮ ಮನ್ಸೂರು ಅವ್ರದ್ದೊಂದು ಸೀನ್ ಇದೆ, ಆ ಸೀನಲ್ಲಿ ಅವ್ರು ಗೆದ್ದು ಬರ್ತಾರೆ. ಇಲ್ಲಿ ನನ್ನ ಮೊದಲನೇ ಸೀನ್ ಆದ ನಂತರದಲ್ಲಿ ಮುನಿಯಪ್ಪ, ಮುಸ್ರಿ ಕೃಷ್ಣಮೂರ್ತಿ ಇವರಿಬ್ಬರು ಹೋಗಿ ಗೆದ್ದು ಬಂದ ಮೇಲೆ ಅದರ ಮಾರನೇ ಸೀನ್ನಲ್ಲಿ ನಾನು ಹೋಗಿ ಇವ್ರ ಮಧ್ಯದಲ್ಲಿ ಡಲ್ ಆಗೋದ್ರೆ ನನ್ನ ಯಜಮಾನಿಕೆ ಎಲ್ಲಿ ಉಳಿಯುತ್ತೆ? ಹಿರಣ್ಣಯ್ಯ ಮಿತ್ರಮಂಡಳಿ ಉಳಿಬೇಕು ಅಂತಂದ್ರೆ ನಾನು ಉಳಿಬೇಕು. ಇವರು ಎಷ್ಟು ಜನಗಳ ಮಧ್ಯದಲ್ಲಿ ನಾನು ಗೆಲ್ಲಬೇಕು. ಇವರಿಷ್ಟೂ ಜನನ್ನ ಗೆಲ್ಲಬೇಕು ಅಂತಂದರೆ ಅವ್ರ ಪಾತ್ರ ಕಿತ್ತಾಕ್ಬಿಡೋದಲ್ಲ. ಮುಸ್ರಿ ಚೆನ್ನಾಗಿ ಮಾಡ್ತಾ ಇದ್ದಾನೆ, ಕಿತ್ತಾಕ್ಬಿಟ್ಟು ಅವನ ಚೆನ್ನಾಗಿ ಮಾಡದೇ ಇರೋರನ್ನ ಹಾಕೋಕ್ಕಾಗಲ್ಲ. ಅಲ್ಲಿ ಮುಸ್ರಿ ಪಾತ್ರವನ್ನು ಅವನಿಗೆ ಹಾಕಬೇಕು, ಅವನನ್ನು ಮೀರಿಸುವಂತಹ ಒಂದು ನಟನೆಯನ್ನು ನಾನು ಮಾಡಬೇಕು. ಆ ನಟನೆಯನ್ನು ಮಾಡಿ ಅವನಿಗಿಂತ ಚೆನ್ನಾಗಿ ಮಾಸ್ಟರ್ ಹಿರಣ್ಣಯ್ಯ ಮಾಡ್ತಾನೆ ಅನ್ನೋದನ್ನು ನಾನು ರಂಗದ ಮೇಲೆ ಪ್ರೂವ್ ಮಾಡ್ಕೋಬೇಕು. ನೆಕ್ಸ್ಟ್ ಸುಭದ್ರಮ್ಮ ಹೋದಾಗ ಸುಭದ್ರಮ್ಮನ ಮೀರಿಸಿ ಪಾತ್ರ ನಾನು ಮಾಡಬೇಕು. ಇದಿಷ್ಟು ಮಾಡಬೇಕು ಅಂತಂದಾಗ ಹಾಕಿರೋ ಗುಂಡು ಎಲ್ಲಿ ಕೆಲಸ ಮಾಡುತ್ತೋ, ಇದು ತಲೆ ಒಳಗೆ ಕೆಲಸ ಮಾಡ್ತಾ ಇರುತ್ತೆ. ಆ ಭಯ ಇರುತ್ತೆ. ಈ ಭಯ ನನ್ನನ್ನು ಯಾವತ್ತೂ ಕೂಡ ಎಚ್ಚರವಾಗೇ ಇಟ್ಟಿತ್ತೆ ವಿನಃ ಇದು ಯಾವತ್ತೂ ನನಗೆ ಎಫೆಕ್ಟ್ ಆಗ್ತಾನೇ ಇರಲಿಲ್ಲ. ನಾಟಕ ಬಿಟ್ಟ ಮೇಲೆ ಎಲ್ಲವನ್ನು ಗೆದ್ದು ಬಂದು ನಿಂತಿದ್ದೀನಿ ಅನ್ನೋ ಒಂದು ಫೀಲಿಂಗ್ ಬರೋದು ನನಗೆ. ಆವಾಗ ಅದಷ್ಟು ವಾಪಸ್ ಹೊಡೆಯೋದು. ಇದು ಯಾತಕ್ಕೆ ಹೇಳಿದೆ ಅಂದರೆ, ರಂಗಭೂಮಿಯಲ್ಲಿ ಕಲಾವಿದ ಎಷ್ಟು ಎಚ್ಚರವಾಗಿರಬೇಕು, ಎಷ್ಟು ಎಚ್ಚರಿಕೆಯಿಂದ ಪಾತ್ರವನ್ನು ಮಾಡಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ರಂಗಭೂಮಿಯನ್ನು ಅವನು ಯಾವ ಮಟ್ಟಕ್ಕೆ ಒಯ್ಯಬೇಕು ಅನ್ನೋದಕ್ಕೆ. ನಿಮಗೆ ಯಾಕಂದರೆ ಜನಗಳು ನಮ್ಮನ್ನು ಕಂಡುಬಿಡ್ತಾರೆ. ಮಾಸ್ಟರ್ ಹಿರಣ್ಣಯ್ಯ ಅಂದೇಟಿಗೆ ಅದು ಟೇಕನ್ ಫಾರ್ ಗ್ರಾಂಟೆಡ್ ಆ ವ್ಯಕ್ತಿ ಮಾತು. ಕೆಲವು ಈಗ ನಮ್ಮ ಪೀರ್ ಸಾಹೇಬ್ರಿದ್ದರು. ಪೀರ್ ಸಾಹೇಬ್ರನ್ನ ನಮ್ಮ ಜಾತಿಯಲ್ಲಿ ಅವ್ರನ್ನ ಮಹಮ್ಮದೀಯರು ಅಂತೀವಿ. ಆದರೆ ಸಂಸ್ಕೃತದಲ್ಲಿ ಆಶ ಕವಿತೆಗಳನ್ನು ರಂಗದ ಮೇಲೆ ಬರೆದು ಅದನ್ನು ಅಲ್ಲೇ ಹೇಳಬಲ್ಲಂತಹ ವ್ಯಕ್ತಿ ಇದ್ದಿದ್ದು ಪೀರ್ ಸಾಹೇಬ್ರೊಬ್ಬರೇ. ಅವರ ಗೌತಮ ಬುದ್ಧ ಆಗ್ಬೋದು. ಆಮೇಲೆ ಧಾರಾಪಾತ್ರ, ಶಹಜಹಾನ್ ನಾಟಕ ಅಂತ ಕಾಣುತ್ತದು. ಆ ನಾಟಕದ ಹೆಸರು ಗೊತ್ತಿಲ್ಲ, ನಂಗೆ ಮರ್ತೋಗಿದೆ. ಆ ನಾಟಕದಲ್ಲಿ ಧಾರಾಪಾತ್ರ ಬರುತ್ತೆ. ಧಾರಾ ಅಂತ ಅಣ್ಣನ್ನು ಅವನು ತಗೊಂಡೋಗಿ ಜೈಲಿಗೆ ಹಾಕಿರ್ತಾನೆ. ಆ ಜೈಲಿನಲ್ಲಿ ಅವನು ಅಲ್ಲೂ ಕೂಡ ಅವನ ಹೆಸರು ರಾರಾಜಿಸ್ತಾ ಇದೆ ಜನಗಳ ಮಧ್ಯದಲ್ಲಿ, ಇನ್ನೂ ಬದುಕಿದಾನೆ ಅಂತ ಆದಾಗ ಅವನ ತಲೆಯನ್ನು ಕಡಿದುಬಿಟ್ಟು ಕತ್ತಿಯಲ್ಲಿ ತಲೆಯನ್ನು ಇಟ್ಕೊಂಡು ಬರುವಂಥ ಒಂದು ಸೀನ್ ಇತ್ತು. ಆ ಸೀನ್ನ ನಮ್ಮ ರಾಮಚಂದ್ರ ರಾಯರು ಅಂತೊಬ್ಬರು ಮಾಡೋರು. ಕತ್ತಿಗೆ ಒಂದು ಮೋಲ್ಡಲ್ಲಿ ಮಾಡಿದ್ದಂತಹ ಪೀರ್ ಸಾಹೇಬ್ರದ್ದು ರುಂಡವನ್ನು ಇಟ್ಕೊಂಡ್ಬಿಟ್ಟು ಹೀಗೆ ಬಂದ್ಬಿಡೋರು. ಬಂದೇಟಿಗೆ ದೊಡ್ಡ ಗಲಾಟೆ ಆಗಿ ಕಡೆಗೆ ಮಂಡ್ಯದಲ್ಲಿ ಅಟ್ಟಿಸ್ಕೊಂಡ್ಬಂದು ಜನ ಅವ್ರನ್ನ ವೇಷದಲ್ಲೇ ಅವ್ರು ಅಲ್ಲಿಂದ ಓಡೋಗ್ಬಿಟ್ರು ಅಲ್ಲಿಂದ. ಅದಾದ ನಂತರದಲ್ಲಿ ಪೀರ್ ಸಾಹೇಬರು ದಯವಿಟ್ಟು ಇನ್ಮೇಲೆ ಬರೀ ಕತ್ತಿನ ರಕ್ತಸಿಕ್ತವಾಗಿ ಮಾಡ್ಕೊಂಡ್ಬಿಟ್ಟು ಅದನ್ನು ಮಾತ್ರ ಇಟ್ಕೊಂಡು ಧಾರಾ ಸತ್ತೋದ ಅಂತ ಬರಲಿ, ತಲೆ ಇಟ್ಕೊಂಬರೋದು ಬೇಡ ಅಂತ. ಈ ಪರಿಣಾಮವನ್ನು
ನಾವು ಜನಗಳ ಮನಸ್ಸಿನಲ್ಲಿ ಬಿಡೋದಕ್ಕೆ ಸಾಧ್ಯವಾದರೆ ಮಾತ್ರ ಅವನು ಕಲಾವಿದನಾಗ್ತಾನೆ. ಇಂತಹ ಕಲಾವಿದರ ಪಂಕ್ತಿಗೆ ಕೆ ಎರಡನೇ ಮಿತ್ರ ಮಂಡಿ ಆಗ್ಬೋದು, ಗುಬ್ಬಿ ಕಂಪನಿ ಆಗ್ಬೋದು, ಪೀರ್ ಸಾಹೇಬರಾಗ್ಬೋದು, ಇವರೆಲ್ಲರೂ ಸೇರ್ತಾರೆ. ಆದರೆ ಇದು ಇಷ್ಟೇ ಅಲ್ಲ, ಇದರ ಮಧ್ಯದಲ್ಲಿ ಏರು ಬೀರುಗಳು ಎಷ್ಟೋ ಕಂಡಿರ್ತೀವಿ. ಯಾಕಂದರೆ ಒಂದು ಕಂಪನಿ ಇಲ್ಲಿ ಏನಾಗುತ್ತೆ ಅಂದರೆ ಅಕ್ಷರಸ್ಥರಿಗಿಂತ ಅನಕ್ಷಸ್ತ್ರ ಗುಂಪು ಅಂತ ಕರಿಬೋದು. ಇದನ್ನು ಧೈರ್ಯವಾಗಿ ವೃತ್ತಿರಂಗ ಭೂಮಿಯನ್ನು ನಮ್ಮ ಅಣ್ಣ ಬಸವಣ್ಣವರು ಇಲ್ಲಿ ಸಲ್ಲುವವರು ಎಲ್ಲೂ ಸಲ್ಲುವರಯ್ಯ ಅಂತಾರಲ್ಲ, ಹಾಗೆ ನಮ್ಮ ವೃತ್ತಿರಂಗ ಭೂಮಿಯಲ್ಲಿ ಅದನ್ನು ಒಂದು ಸ್ವಲ್ಪ ಉಲ್ಟಾ ಮಾಡಿ ಹೇಳ್ತಿದ್ವಿ. ಎಲ್ಲೂ ಸಲ್ಲದವರು ಇಲ್ಲಿ ಸಲ್ಲುವರಯ್ಯ. ಮನೆಯಿಂದ ಓಡಿ ಬಂದಿರೋರು, ಆಮೇಲೆ ಮಕ್ಕಳು ಮರಿ ಜಾಸ್ತಿ ಆಗೋಗಿರೋರು, ಅಂಥವ್ರನ್ನ ಕರ್ಕೊಂಬಂದು ಇಲ್ಲಿ ಹಾಕೋರು, ಅನ್ನ ಸಿಗುತ್ತೆ ಅಂತ ಹಾಕೋರು, ಹೊಟ್ಟೆಪಾಡು ನಡೆಯುತ್ತೆ ಅಂತ. ಇವಾಗ ಮೊನ್ನೆ ರೀಸೆಂಟಾಗಿ ನಮ್ಮನ್ನು ಬಿಟ್ಟಗಲ್ದಂಥ MS ಉಮೇಶನ ತಂದೆ ಅಣ್ಣಯ್ಯಪ್ಪನವರು ಅಂತ. ಅಣ್ಣಯ್ಯಪ್ಪನವ್ರಿಗೆ 11 ಜನ್ಮ 12 ಜನ್ಮ ಮಕ್ಕಳು. ಅವ್ರಿಗೆ ಕೌಂಟ್ ಮರ್ತೋಗ್ಬಿಟ್ಟಿತ್ತು ಕಡೆಗೆ. ಯಾವಾಗ ನೋಡಿದ್ರು ಕೂಡ ಕೈಯಲ್ಲೊಂದು, ಹೊಟ್ಟೆಲೊಂದು, ಆಮೇಲೆ ಮನೆ ಅದು ಸುತ್ತಮುತ್ತ ಒಂದಷ್ಟು ಪಾಪ ಹೆಂಡ್ತಿ ಓಡಾಡ್ತಿರೋರು. ಎಷ್ಟನೇದ್ರಿ ಅಣ್ಣಯ್ಯಪ್ಪನವ್ರೆ ನಿಮಗೆ ಅಂದರೆ, ಎಷ್ಟನೇ ಮಗುನೇ ಇದು ಅಂತ ಅವ್ರು ಕೇಳೋರು. ಆ ಮಗು ಹೆಸರು ಅವ್ರು ಹೇಳಿದ ಮೇಲೆ ಆ ಲಿಸ್ಟನ್ನು ಹೇಳೋರು. ಉಮೇಶ, ಸತ್ಯಮ್ಮ ಇವರೆಲ್ಲ ಇವ್ರನ್ನ ಕರ್ಕೊಂಬಂದ್ಬಿಟ್ಟು ಒಂದು 4-5 ಜನ ಮಕ್ಕಳನ್ನು ಹಿರಣ್ಯ ಮಿತ್ರ ಮಂಡಳಿಗೆ ಸೇರಿಸ್ಬಿಟ್ರು ಅವರಪ್ಪ. ಯಾತಿಗೆ ಸೇರಿಸ್ಬಿಟ್ರು ಅಂದರೆ, ಆಗ್ತಾಯಿಲ್ಲ ಕಣಯ್ಯ ಹಿರಣ್ಯ, ನನ್ನ ಕೈಯಲ್ಲಿ ಮನೆ ತುಂಬ ಮಕ್ಕಳಾಗ್ಬಿಟ್ಟಿದ್ದಾರೆ, ಇಲ್ಲಿದ್ದರೆ ಯಾವುದೋ ಒಂದು ಪಾತ್ರ ಮಾಡ್ತಾರೆ, ಹೊಟ್ಟೆಪಾಡು ನಡೆಯೋದು ಕಣೋ, ಯಾಕಂದರೆ ಕಂಪ್ನಿಯಲ್ಲಿ ಅನ್ನ ನಡೆಯೋದು. ಈ ರೀತಿಯಾಗಿ ಬಂದು ಸೇರೋರು ಇಲ್ಲ. ಇನ್ನು ಕೆಲವೊಮ್ಮೆ ಯಾವುದೋ ಊರಿಂದ ಮಕ್ಕಳು ಓಡಿ ಬಂದಿರೋರು. ಅದೇ ರೀತಿಯಾಗಿ ನಮ್ಮ ಕಂಪ್ನಿಗೆ ಬಂದು ಸೇರಿದಂಥವ್ರು ಮುಸುರಿ ಕೃಷ್ಣಮೂರ್ತಿಗಳು. ಮೂಲತಃ ಮುಸುರಿ ಅನ್ನೋ ಪದವನ್ನು ತಗೊಂಡಾಗ ಅವ್ರ ಹೆಸರು ಮುಸುರಿ ಅಲ್ಲ, ಬರೀ ಕೃಷ್ಣಮೂರ್ತಿ. 1940ರಲ್ಲಿ ನೀವು ವಾಣಿ ಅಂತ ಒಂದು ಪಿಕ್ಚರ್ ಬಂದಿತ್ತು, ಕೆ ಎರಡನೇನವರು ನಿರ್ದೇಶಿಸಿ ಚೌಡಯ್ಯನವರು ಡಬಲ್ ಆ್ಯಕ್ಟಿಂಗಲ್ಲಿ ಮಾಡಿದಂಥ ಪಾತ್ರ. ಆ ಪಾತ್ರದಲ್ಲಿ, ಆ ಪಿಕ್ಚರಲ್ಲಿ ಬಾಲನಟರಾಗಿ ಇಂಟ್ರೊಡ್ಯೂಸ್ ಆದಂಥವ್ರು ಮಾಸ್ಟರ್ ಹಿರಣ್ಣಯ್ಯನವರು, ಮುಸುರಿ ಕೃಷ್ಣಮೂರ್ತಿಗಳು, ಆಮೇಲೆ ಪಂಡ್ರಿಬಾಯ್, BB ಪಂಡ್ರಿಬಾಯ್ ಅವರು. ಇವರೆಲ್ಲ 1940 ಆಸ್ಪಾಸ್ನಲ್ಲಿ ನಿರ್ಮಾಣವಾದಂತಹ ಚಿತ್ರ ಅದು ವಾಣಿ ಅಂತ. ಆ ವಾಣಿಯಲ್ಲಿ ಕೃಷ್ಣಮೂರ್ತಿ ಅಂತ ಇವತ್ತಿಗೂ ಕೂಡ ಟೈಟಲ್ ಕಾರ್ಡಲ್ಲಿ ಕೃಷ್ಣಮೂರ್ತಿ ಅಂತಿದ್ದೀವಿ ವಿನಃ ಮಾಸ್ಟರ್ ಕೃಷ್ಣಮೂರ್ತಿ ಅಂತಲೇ ನಾವು ಹಾಕಿದ್ದಾರೆ ವಿನಃ ಅಲ್ಲಿ ಮುಸುರಿ ಅನ್ನೋದು ಇರಲಿಲ್ಲ ಅವ್ರಿಗೆ. ಆ ಮುಸುರಿ ಅನ್ನೋದನ್ನು ಹೇಗೆ ತಯಾರಾಗಿ ಬರ್ತಿದ್ರು ಕಂಪ್ನಿಗೆ, ಹೇಗೆ ತಯಾರಾಗೋರು ಅನ್ನೋಕ್ಕೆ ಪಿಟೀಲ್ ಚೌಡಯ್ಯನವರು ಪಿಟೀಲ್ ನುಡಿಸ್ಬೇಕು. ಒಂದು ನಮ್ಮ ತಾತ ಏನು ಮಾಡಿದ್ರು, ಒಂದು ಕಚೇರಿ ಮಾಡಿಸ್ಬಿಡೋಣ, ಆ ಕಚೇರಿಯನ್ನು ನಾವು ರೆಕಾರ್ಡ್ ಮಾಡಿಬಿಡೋಣ ಲೈವಲ್ಲಿ ರೆಕಾರ್ಡಿಂಗ್. ಆ ರೆಕಾರ್ಡಿಂಗನ್ನು ಪಿಕ್ಚರಲ್ಲಿ ಹಾಗೆ ಪಾರ್ಟ್ ಆಫ್ ದಿ ಮೂವಿ ಇಟ್ಬಿಡೋಣ. ಸರಿ, ಪಿಟೀಲ್ ಚೌಡಯ್ಯನವರು ತುಂಬ ಫೇಮಸ್ ಆಗಿದ್ದಂಥವ್ರು. ಅವ್ರಿಗೆ ಯಾರನ್ನು ಕರೆಸಿದ್ರು? ವಾಸಿ. ಸರಿ, ಅವರಿದ್ದವರು ಚಂಬೈ ವೈದ್ಯನಾಥ ಭಾಗವತರವ್ರನ್ನ ಕರ್ಕೊಳ್ಳೋಣ, ಅವ್ರ ಕೈಲಿ ಒಂದು ಕಚೇರಿ ಮಾಡಿಸ್ಬಿಡೋಣ. ಚಂಬೈ ವೈದ್ಯನಾಥ ಭಾಗವತರು ಯಾರು ಅಂದರೆ ಇವತ್ತಿನ ನಮ್ಮ ಯೇಸುದಾಸ್ ಏನಿದ್ದಾರೆ ಅವರ ಗುರುಗಳು. ಅವತ್ತಿನ ಕಾಲಕ್ಕೆ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಭೀಮಸೇನ್ ಜೋಶಿ ಇವರೆಲ್ಲ ಯಾವ ಲೆವೆಲಲ್ಲಿದ್ದಾರೋ ಆ ಮಟ್ಟದಲ್ಲಿ ಅವತ್ತಿನ ಕಾಲದಲ್ಲಿ ಇದ್ದಂಥವ್ರು ಚಂಬೈ ವೈದ್ಯನಾಥ ಭಾಗವತರು. ಶಿಷ್ಯ ಕೋಟಿ ತುಂಬ ದೊಡ್ಡದಾಗಿತ್ತು ಅವರದ್ದು. ಸಂಗೀತದ ಅಲ್ಲಿ ಅದ್ಭುತವಾದಂತಹ ವಿದ್ವತ್ತಿತ್ತು ಅವರಿಗೆ. ಚಂಬೈ ವೈದ್ಯನಾಥ ಭಾಗವತರು. ಆಮೇಲೆ ಮಣಿ, ಮೃದಂಗದಕ್ಕೆ ಮಣಿ ಅವ್ರನ್ನ ಕರೆಯೋದು, ಇವರನ್ನೆಲ್ಲ ಕರೆದುಬಿಟ್ಟು ಒಂದು ರೆಕಾರ್ಡಿಂಗ್ ಮಾಡೋದು. ಆ ರೆಕಾರ್ಡಿಂಗ್ ಒಂದು 10 ದಿನ 15 ದಿನ ನಡೆಯುತ್ತೆ. ಶೂಟಿಂಗ್ ಮಾಡಬೇಕಾಗಿದ್ದಿದ್ದು ಫಿಲಿಮಲ್ಲಿ ಹಾಗೇನೆ. ಸರಿ, ಒಂದು 2-3 ದಿನಕ್ಕೆ ಮುಂಚಿತವಾಗಿ ಚಂಬೈಯವರು ಎಲ್ಲ ಬಂದು ಕೂತಿದ್ರು. ಚಂಬೈನವರು, ಪಿಟೀಲ್ ಚೌಡಯ್ಯನವರು, ಕೆ ಹಿರಣ್ಣಯ್ಯನವರು ಎಲ್ಲರೂ ಮಾತಾಡ್ಕೊಂಡು ಕೂತಿದ್ರು. ನಮ್ಮ ತಾತ ಇದ್ದಕ್ಕಿದ್ದಾಗೆ ಆ ಹುಡುಗನ್ನ ಕರೆದುಬಿಟ್ಟು, ಅಲ್ಲಿ ಹೋಗೋ, ಆ ಕರ್ಟನ್ ಹಾಕಿದ್ರು, ಒಂದು ಕರ್ಟನ್ ಸರಿಸ್ಬಿಟ್ಟು ಆ ಮೂಲೆಯಲ್ಲಿ ನಿಂತ್ಕೊಂಡು ಹಾಡು ನೀನು ಒಂದು. ಇವರೆಲ್ಲರೂ ಮಾತಾಡ್ತಾಯಿದ್ರು. ಅಲ್ಲಿ ಒಳಗೆ ಹೋಗಿ ಒಂದು ಹಾಡನ್ನು ಹಾಡೋಕ್ಕೆ ಶುರು ಮಾಡಿದ ಹುಡುಗ. ಹಾಡ್ತಾ ಇದ್ದಾಗೆ ಚಂಬೈ ವೈದ್ಯನಾಥ್ ಅವರು ಸಡನ್ನಾಗಿ ಎದ್ದು ನಿಂತ್ಕೊಂಡ್ಬಿಟ್ಟು ಸುತ್ತಮುತ್ತ ಎಲ್ಲ ನೋಡೋಕ್ಕೆ ಶುರು ಮಾಡಿ, ನೋಡ ಮುಸುರಿ ಮುಸುರಿ ಇರ್ಕಾರ ಹಿಂಗೆ. ಮುಸುರಿ ಸುಬ್ರಹ್ಮಣ್ಯ ಅಯ್ಯರ್ ಅಂತ ಮೈಸೂರು ಮಡ್ರಾಸಲ್ಲಿದ್ದರು, ಚೆನ್ನೈಯಲ್ಲಿ. ಚಂಬೈ ವೈದ್ಯನಾಥ ಭಾಗವತರಿಗಿಂತ ಹಿರಿಯರಾದಂಥವರು ಸುಬ್ರಹ್ಮಣ್ಯ ಅಯ್ಯರ್ ಅವರು. ಅದ್ಭುತವಾದಂಥ ವಿದ್ವತ್ತಿದ್ದಂಥವ್ರು. ಅವರನ್ನು ಕಂಡ್ರೆ ಗುರುಸ್ಥಾನದಲ್ಲಿ ಕಾಣ್ತಿದ್ದರು ಚಂಬೈ ಕೂಡ. ಚಂಬೈ ವೈದ್ಯನಾಥ ಭಾಗವತವರು ಗಾಬರಿಯಾಗಿ ಎದ್ದು ನಿಂತ್ಬಿಟ್ರಂತೆ. ಮುಸುರಿಯವ್ರು ಬಂದಿದ್ದಾರಾ ಇಲ್ಲಿ, ಮುಸುರಿ ಕರೆಸಿದೀಯಾ ನೀನು ಹಿರಣ್ಣಿ ಅಂತ ಕೇಳಕ್ಕೆ ಶುರು ಮಾಡಿದ್ರಂತೆ ಚೌಡಯ್ಯನವ್ರನ್ನ ಎಲ್ಲ. ಆಮೇಲೆ ಪರದೆ ಸರಿಸ್ಬಿಟ್ಟು, ಬಾರ ಇಲ್ಲಿ ಕೂತ್ಕೊಂಡು ಹಾಡೋ. ಆ ಹುಡುಗ ಕೃಷ್ಣಮೂರ್ತಿ ಹಾಡಿದಾಗ, ಏನಡ ನೀ ಮುಸುರಿ ಮಾದರಿಯೇ ಪಾಡ್ರಿಯೇ ಅಂತ
ಅವತ್ತಿನಿಂದ ಅವ್ನು ಮುಸುರಿ ಕೃಷ್ಣಮೂರ್ತಿ ಅಂತಲೇ ಫೇಮಸ್ ಆಗೋದು. ಇದನ್ನು ಹೇಗೆ ಮಾಡಿದ್ರು ಅಂತಂದರೆ ಲಲಿತಮ್ಮನವರು, ನಮ್ಮ ತಾತ ಇವರೆಲ್ಲ ಅವತ್ತ ಬಂದ ಹುಡುಗನ್ನ ಇಟ್ಕೊಂಡು ಅಲ್ಲಿಂದ ತಯಾರಾಗ್ತಾ ಹೋಗಿ ರಂಗಭೂಮಿಯ ಆಸ್ತಿ ಆಗೋಕ್ಕೆ ಸಾಧ್ಯವಾಗಿದ್ದು ಅವರು ರಂಗಭೂಮಿಗೆ ತಯಾರಾದರೆ ವಿನ ಒಂದು ರಂಗ ಪ್ರಯೋಗಕ್ಕೆ ತಯಾರಾಗಲಿಲ್ಲ. ಕೆಲವೊಮ್ಮೆ ಏನಾಗುತ್ತೆ, ಇನ್ನು ಹಿರಣ್ಯ ಮಿತ್ರಮಂಡಲಿ ಅನುಭವಿಸಿದ್ದಾಗ್ಬೋದು, ವೃತ್ತಿ ರಂಗಭೂಮಿಯಲ್ಲಿ ನಾವು ಪಟ್ಟ ಪಾಡುಗಳು, ಅದರ ಬಗ್ಗೆ ಹೇಳಬೇಕು ಅಂತಂದರೆ ಎಲ್ಲ ಒಂದು ಸಂಸ್ಥೆ ಅಂತ ತಗೊಂಡ್ರೆ ಅಥವಾ ಯಾವುದೇ ಒಂದು ಉದ್ಯೋಗ ಅಂತ ತಗೊಂಡ್ರೆ ಎಲ್ಲ ಕಡೆ ಎಲ್ಲವೂ ಇದ್ದೇ ಇರುತ್ತೆ. ಏನಿರುತ್ತೆ? ವೃತ್ತಿ ವೈಷಮ್ಯ ಇರುತ್ತೆ. ನಮ್ಮಲ್ಲಿ ಇವತ್ತೇನಾಗುತ್ತೆ, 15 ದಿನ 14ನೇ ದಿನ ನಾವೊಂದು ನಾಟಕ ತೊಗೊಂಡು ಅದರ ಅಭ್ಯಾಸವನ್ನು ಮಾಡೋಕ್ಕೆ ಶುರು ಮಾಡಿದಾಗ ಇಬ್ಬರು ಹೊಸ ಕಲಾವಿದರು ಬರ್ತಾರೆ. ಆ ಹೊಸ ಕಲಾವಿದರು 15 ದಿನವೂ ಪಾಪ ಬಂದು ಶ್ರಮ ಪಡ್ತಾರೆ. 15 ದಿನ ಆದಮೇಲೆ ಮುಂದಿನ ಪ್ರಯೋಗಕ್ಕೆ ಬಂದರು ಬಿಟ್ಟರು ಮತ್ತು ಇನ್ನೊಬ್ಬರನ್ನ ತಯಾರು ಮಾಡ್ಕೋಬೋದು. ಆದರೆ 15ನೇ ದಿನದ ಮತ್ತೆ ಮುಂದಿನ ತಿಂಗಳಲ್ಲಿ ಒಂದು ಪ್ರಯೋಗ ಇದೆ ಅಂದಾಗ ಇವತ್ತಿನ ಪ್ರಾಯಶಃ ಕಲ್ಚರ್ಡ್ ಅಂತ ಕರೆಯೋಣ, ಅಥವಾ ಒಂದು ಸ್ವಲ್ಪ ಅವ್ರಿಗೆ ಬೇರೆ ಬೇರೆ ಉದ್ಯೋಗದಲ್ಲಿ ಅವರೆಲ್ಲರೂ ಪಳಗಿರ್ತಾರೆ, ಅವ್ರವ್ರ ಕೆಲಸಗಳಲ್ಲಿ ಇರ್ತಾರೆ. ಆದ್ದರಿಂದ ಈ ಪ್ರಯೋಗಕ್ಕೆ ನಾನು ಬರೋಕ್ಕಾಗಲ್ಲ ಸಾರ್ ಅಂತ ಮುಂಚಿತವಾಗಿ ತಿಳಿಸ್ತಾರೆ. ನಾನು ಅದನ್ನು ನೋಡಿದಾಗ ನಮ್ಮ ಮಾತುಗಳಲ್ಲಿ ಮಧ್ಯದಲ್ಲಿ ನಮ್ಮ ಟೀಮ್ಗಳಲ್ಲಿ, ನೋಡಿ ಸರ್ ಒಂದು ಪ್ರಯೋಗಕ್ಕೆ ಬಂದರು, ಇನ್ನೊಂದು ಪ್ರಯೋಗಕ್ಕೆ ಬರಲಿಲ್ಲ, ಇನ್ನೊಬ್ಬನ ತಯಾರು ಮಾಡ್ಕೋಬೇಕು, ಎಷ್ಟು ಕಷ್ಟ ಆಗಿಬಿಡುತ್ತೆ ಅಂತ ಮಾತುಗಳು ಕೇಳ್ತಿದ್ದೆ. ನಾನು ಅವಾಗ ಅವ್ರಿಗೆ ಅದನ್ನೇ ಹೇಳುವೆ, 15 ದಿನಕ್ಕೆ ಮುಂಚೆ ಹೇಳ್ತಾ ಇದ್ದಾರೆ, ಪರವಾಗಿಲ್ಲ ಬಿಡಿ, ನಮ್ಗೆ 15 ನಿಮಿಷಕ್ಕೆ ಮುಂಚೆ ಗೊತ್ತಾಗ್ತಾ ಇತ್ತು. 15 ನಿಮಿಷಕ್ಕೆ ಮುಂಚೆ ಕಲಾವಿದ ಬರ್ತಿಲ್ಲ ಅಂತ ಗೊತ್ತಾಗೋದು. ಎಷ್ಟೋ ಸಲ ಸೆಕೆಂಡ್ ಬೆಲ್ಲು, ನಮ್ಮಲ್ಲಿ 3 ಬೆಲ್ ಆಗುತ್ತೆ, ಮೊದಲನೇ ಬೆಲ್ಲು, 2ನೇ ಬೆಲ್ಲು, 3ನೇ ಬೆಲ್ಲು. ಯಾವ ಕಲಾವಿದಾನೂ ಕೂಡ ಮೊದಲು 4 ಗಂಟೆಗೆ ಬಂದು ನಿಂತ್ಕೊಂಡು ಮೇಕಪ್ ಮಾಡಿಸ್ಕೊಂಡು ಆ ಪಾತ್ರದ ಮೂಡಿಗೆ ಬಂದು ಇವೆಲ್ಲ ಏನಿತ್ತಿಲ್ಲ ವೃತ್ತಿರಂಗಭೂಮಿಯಲ್ಲಿ. ಬರ್ತಾರೆ, ಅಲ್ಲಿ ನಿಂತ್ಕೊಂಡಿರ್ತಾರೆ, ಒಬ್ಬ ಎಲ್ಲೋ ಕಾಫಿ ಕುಡಿತಿರ್ತಾನೆ, ಇನ್ನೊಬ್ಬ ಬಿಡಿಸುತ್ತಾ ಇರ್ತಾನೆ, ಅಲ್ಲೆಲ್ಲೋ ನಿಂತಿರ್ತಾನೆ. ಎಷ್ಟೋ ಸಲ ಹೊರಗಡೆ ಮಾತಾಡ್ತಾ ನಿಂತಿರ್ತಾರೆ. ನಿಮ್ಮ ಸೀನ್ ಮುಗಿಸ್ಕೊಂಡ್ಬಂದಲ್ಲೋ, ನಿನ್ನ ಸೀನ್ ಬಂತು ಕಣೋ ಅಂತಂದರೆ, ಬಂತ ನಂದು, ಸರಿ ಒಂದು ನಿಮಿಷ ಬಂದೆ ತಾಳು ಅಂದ್ಬಿಟ್ಟು ಸೀದಾ ನುಗ್ಗಿ ಸ್ಟೇಜಲ್ಲಿ ಪಾತ್ರವನ್ನು ಮಾಡಿ ಬರ್ತಾರೆ. ಹಾಗಿದ್ದಾಗ 2ನೇ ಬೆಲ್ಗೆ ಅಲ್ಲಿ ತನಕ ಅಲ್ಲೇ ಓಡಾಡ್ತಾ ಇರ್ತಾರೆ, ನಮ್ಮ ಮಧ್ಯದಲ್ಲೇ ಓಡಾಡ್ತಾ ಇದ್ದವರು ಇದ್ದಕ್ಕಿದ್ದಾಗೆ ಹೊರಟೋಗಿರ್ತಾರೆ. ಯಾತಕ್ಕೆ ಹೋಗಿರ್ತಾನೆ ಅಂದರೆ, ಹಿಂದಿನ ದಿನ ಅವ್ನಿಗೆ 1 ಸ್ಮೋರ್ ಬಿದ್ದಿರುತ್ತೆ, ಚಪ್ಪಾಳೆ ಜೋರಾಗಿ ಬಿದ್ದಿರುತ್ತೆ. ಹಿರಣ್ಯ ಮಿತ್ರಮಂಡಲಿಯಲ್ಲಿ ನನ್ನ ಪಾತ್ರ ಸ್ವಲ್ಪ ಜೋರಾಗಿದೆ, ನಾಳೆ ಬೆಳಗ್ಗೆ ನಾನು ಒಂಚೂರು ಸಂಬಳ ಜಾಸ್ತಿ ಕೇಳ್ಬೋದು. 2ನೇ ಬೆಲ್ಲು ಕೈ ಕೊಟ್ಟರೆ ಹೇಗೆ ನಡೆಯುತ್ತೆ, ಕಂಪ್ನಿ ನಿಲ್ಲುತ್ತೆ, ನಾಟಕ ನಡೆಯಲ್ಲ. ಆ ನಡೀದೇ ಹೋದಾಗ ನನ್ನ ಬೆಲೆ ಏನು ಅಂತ ಅವ್ರಿಗೆ ಗೊತ್ತಾಗತ್ತೆ. ಇದು ಸಾಮಾನ್ಯವಾಗಿ ನಡ್ಕೊಂಡು ಪ್ರತಿದಿನವೂ ಕೂಡ ನಾವು ಎದುರಿಸ್ತಿದ್ದಂಥ ದೊಡ್ಡ ಸಮಸ್ಯೆಗಳ ಪೈಕಿ ಇದೊಂದು. ಇನ್ನೊಂದು ವೃತ್ತಿ ವೈಷಮ್ಯ ಅಂತೂ ಯಾಕಂದರೆ ಮನೋರಂಜನೆ ಅಂತ ಅವತ್ತು ನಾವು ಕಾಣ್ತಾ ಇದ್ದಿದ್ದು ಒಂದೇ, ಏನು? ನಾಟಕ. ಅದನ್ನು ಬಿಟ್ಟರೆ ಹರಿಕತೆ ಅನ್ನೋದು ಆ ಊರಲ್ಲಿ ಅಲ್ಲಿ ಯಾರೋ ಒಬ್ಬರು ಪಾಪ ಮಾಡೋರು, ದಾಸರಿರೋರು, ಆ ದಾಸರ ಆ ಊರಿನಲ್ಲಿ ಹರಿಕತೆಯನ್ನು ಮಾಡೋರು. ಅದು ಕೂಡ ದೇವಸ್ಥಾನಗಳಿಗೆ ಅಥವಾ ಮಠಗಳಿಗೆ ಸೀಮಿತವಾಗಿರೋದು. ಅದು ಯಾವುದೋ ಒಂದು ಪೌರಾಣಿಕ ಕಥೆಯನ್ನು ಅಥವಾ ಇನ್ಯಾವುದೋ ಒಂದು ಉಪನ್ಯಾಸ ಕಾರ್ಯಕ್ರಮದ ಥರ ಅದು ನಡ್ಕೊಂಡು ಹೊರಟೋಗೋದು. ಆದರೆ ರಂಗಭೂಮಿಯಲ್ಲಿ ಪ್ರಯೋಗ ನಡೀತಿತ್ತು, ಅದ್ರ ಜೊತೆಗೆ ಮನೋರಂಜನೆ ಇರ್ತಿತ್ತು. ಸಿನಿಮಾಗಳು ಮಾತ್ರ ಇರಲಿಲ್ಲ. ಸಿನಿಮಾಗಳು ಇದ್ದವು. ಸಿನಿಮಾ ನಂತರದಲ್ಲಿ ಬಂದಾಗ ಟೆಂಟ್ ಸಿನಿಮಾ, ಅಲ್ಲಿ ಇಲ್ಲಿ ಎಲ್ಲೋ ಒಂದು ಜಿಲ್ಲೆ ಮಟ್ಟದಲ್ಲೆಲ್ಲೋ ಒಂದಷ್ಟು ಬರೋದು ಸಿನಿಮಾಗಳು. ತದನಂತರದ ದಿನಗಳಲ್ಲಿ ಬಂದಂಥ ಕಿರುತೆರೆ ಇದೆಲ್ಲ ಬಿಟ್ಬಿಡೋಣ. ಇದನ್ನು ಬಿಟ್ಬಿಟ್ರೆ ರಂಗಭೂಮಿ ಮಾತ್ರ ಯಾವತ್ತೂ ಇತ್ತು. ಈ ರಂಗಭೂಮಿಯಲ್ಲಿ ನಾಟಕ ನಡಿಬೇಕು, ನಾಟಕ ಉಳಿಬೇಕು ಅಂತಂದಾಗ ಈ ಕಲಾವಿದರು ತಮ್ಮ ಇರುವಿಕೆಗೋಸ್ಕರವಾಗಿ ಇಂಥ ಕೆಲಸ ಮಾಡೋರು. ಕೆಲವೊಮ್ಮೆ ವೃತ್ತಿ ವೈಷಮ್ಯಗಳನ್ನು ತೋರಿಸೋರು. ಯಾವ ಮಟ್ಟದಲ್ಲಿ ವೃತ್ತಿ ವೈಷಮ್ಯ ತೋರಿಸೋರು ಅಂತಂದರೆ, ಒಂದು ಕಂಪ್ನಿಯ ಹೆಸರು ಬೇಡ, ನಮ್ಮ 41-42ರಲ್ಲಿ ಕೆ ಹಿರಣ್ಯ ಮಿತ್ರಮಂಡಲಿ ಮೈಸೂರಲ್ಲಿ ಆರಂಭ ಆಯಿತು. ಸುಮ್ಮನೆ ಹುಡುಗಾಟಿಕೆಯಿಂದ ಶುರುವಾದಂತಹ ಕಂಪ್ನಿ ಅದು. ಅದಕ್ಕೆ ಮುಂಚಿತವಾಗಿ ಗುಬ್ಬಿ ಕಂಪ್ನಿಯಲ್ಲಿ, ಸುಬ್ಬಯ್ಯನಾಯ್ಡು ಕಂಪ್ನಿಗಳಲ್ಲಿ ಎಲ್ಲ ನಮ್ಮ ತಾತ ಚೆನ್ನಾಗಿ ಬೆಳೆದು ಬಂದಿದ್ದರು. ನಂತರದಲ್ಲಿ ಚೆನ್ನೈಗೆ ಹೋದರು. ಚೆನ್ನೈಯಲ್ಲಿ AVM ಕೆಲಸ ಮಾಡ್ಕೊಂಡಿದ್ದರು. AVM ಕೆಲಸ ಮಾಡ್ಕೊಂಡಿದ್ದಾಗ ಬಂದು ಸಿನಿಮಾ ತಯಾರಿ ಮಾಡೋದು ಹೇಗೆ, ನಿರ್ದೇಶನ ಮಾಡೋದು ಹೇಗೆ ಇವೆಲ್ಲ ಕಲ್ತಿದ್ರಿಂದ ಅದರ ಪ್ರಯೋಗವನ್ನು ಇಟ್ಕೊಂಡು ಚೌಡಯ್ಯನವರು ಇವರು ಎಲ್ಲ ಮಾತಾಡ್ತಾ ಕೂತಿದ್ದಾಗ ತಮಾಷೆಯಾಗಿ ಚೌಡಯ್ಯನವರು ನನ್ನ ಪಿಕ್ಚರ್ ಮಾಡೋ ನೋಡೋಣ ಇಲ್ಲಿ ಅಂತಂದರು. ಮೈಸೂರಲ್ಲಿದ್ದಾಗ ಹಾಗಾದರೆ ಬನ್ನಿ ನೀವೇ ಪಾತ್ರ ಮಾಡ್ತೀರಾ ಹೇಳಿ, ಒಂದು ಪಿಕ್ಚರ್ ಕತೆ ಬರುತ್ತೆ, ನಿಮಗೆ ನಿಮ್ಮನ್ನು ನಿರ್ದೇಶನ ಮಾಡ್ತೀನಿ, ನೀನು ಬರೀ ಕತೆ ನೋಡೋಣ, ನಾನು ಮಾಡೇ ಬಿಡ್ತೀನಿ ಎಂದು. ಚೌಡಯ್ಯನವರು ಆರ್ಟಿಸ್ಟ್ ಅಲ್ಲ, ವೈಲಿನ್ ವಿದ್ವಾನ್ರು. ಅಂಥವ್ರನ್ನ ಹಾಕ್ಕೊಂಡು ಒಂದು ಪಿಕ್ಚರನ್ನು ಮಾಡಿದರು. ನಂತರದಲ್ಲಿ ಈ ತೆಲುಗಲ್ಲಿ ಒಂದು ಮಾತು ಹೇಳ್ತಾರೆ, ವದ್ದಂಟೆ ಡಬ್ಬು ಅಂತ. ಬೇಡ ಅಂದ್ರೆ ದುಡ್ಡು ಬಂದು ಬೀಳ್ತಿರತ್ತೆ ಅಂತ.
ಹಾಗೆ ಪಿಕ್ಚರ್ ಮಾಡಿದ್ರು, ಪಿಕ್ಚರಲ್ಲಿ ಸಿಕ್ಕಾಬಿಟ್ಟೆ ದುಡ್ಡು ಬಂದ್ಬಿಡ್ತು. ಒಂದು 5 ಜನ ಪ್ರೊಡ್ಯೂಸರ್ಸು, ಪಾರ್ಟ್ನರ್ಗಳು. ಅವತ್ತಿನ ಕಾಲಕ್ಕೆ ದುಡ್ಡು ಬಂದುಬಿಟ್ರೆ ಏನು ಮಾಡಬೇಕು ಅಂತ ಯಾರಿಗೂ ಗೊತ್ತಾಗ್ತಿರಲಿಲ್ಲ. ಎಲ್ಲ ಅವ್ರವ್ರ ಪಾಡ್ಗೋರವ್ರು ದುಡ್ಡು ತಗೊಂಡು ಹೊರಟೋಗ್ಬಿಟ್ರು. ಇಲ್ಲಿ ಗೋಪಾಲ್ ಅಂತ ಒಬ್ಬರಿದ್ರು, MN ಗೋಪಾಲ್ ಅಂತ, ಮೈಸೂರಿನವರು. ಅವರು ನಮ್ಮ ಅಪ್ಪನ ಕರೆದು, ನೋಡಪ್ಪ, ನನ್ನ ಹತ್ರ ಇಲ್ಲೊಂದು ಫೋಟೋ ಸ್ಟುಡಿಯೋ ಇಟ್ಕೊಂಡಿದ್ದೀನಿ, ನನ್ನ ಜೀವನ ನನಗೆ ಸ್ಟುಡಿಯೋಯಿಂದ ನಡೀತಿದೆ, ನೀನು ನನಗೆ ಬಂದಿರೋ ದುಡ್ಡನ್ನು ನೀನು ಕೊಡ್ತೀನಿ, ನೀನು ಯಾತಕ್ಕೆ ಒಂದು ಕಂಪ್ನಿ ಮಾಡಬಾರ್ದು? ಸರಿ ಆಯಿತು, ಹಿರಣ್ಯ ಮಿತ್ರ ಮಂಡಳಿ ಅಂತ ಹೇಳಿಬಿಟ್ಟು ಹಿರಣ್ಯ ಮಿತ್ರ ಮಂಡಳಿಯನ್ನು ಅವಾಗ ಆರಂಭ ಮಾಡಿಬಿಟ್ಟಿದ್ರು. ಆ ಆರಂಭ ಮಾಡಿ ಮೈಸೂರು ಆವಾಗ ರಾಜಧಾನಿ, ಮೈಸೂರು ರಾಜಧಾನಿಯಾಗಿತ್ತು. ಮೈಸೂರು ನಾಟಕ ನಡೀತಿತ್ತು. ಸ್ವತಂತ್ರ ನಂತರದಲ್ಲಿ ಬೆಂಗಳೂರಿಗೆ ವರ್ಗಾವಣೆ ಆಯಿತು ರಾಜಧಾನಿ. ಬೆಂಗಳೂರಿಗೆ ಆದಾಗ ನಮ್ಮ ತಾತನ ಉದ್ದೇಶ, ಅಷ್ಟೊತ್ತಿಗಾಗಲೇ ಮೈಸೂರಿನ 7 ಜಿಲ್ಲೆಗಳಲ್ಲಿ, ಮೈಸೂರಿಗೆ ಅವಾಗಿದ್ದಿದ್ದು 7 ಜಿಲ್ಲೆ, ಆ 7 ಉತ್ತರ ಕರ್ನಾಟಕ ಎಲ್ಲ ಇನ್ನೂ ಬಂದು ಸೇರಿ ಎಲ್ಲ ಆಗಿತ್ತಿಲ್ಲ. ಭಾಷಾವಾರು ಪ್ರಾಂತ ಆದಮೇಲೆ ಅವೆಲ್ಲ ಬಂದು ಒಗ್ಗೂಡಿದ್ದು. ಆ ಒಗ್ಗೂಡೋಕ್ಕೆ ಮುಂಚಿತವಾಗಿ ಬರೋದು ನಾಟಕ ಎಲ್ಲ ಜಿಲ್ಲೆಗಳಲ್ಲೂ ಆಗಿದೆ. ದೇವದಾಸಿ, HM ನಾಯಕ, ಬಸವೇಶ್ವರ, ದೇವಿ ಮಂಡೋದರಿ, ಈ ಥರದ ನಾಟಕಗಳು, ಅದ್ಭುತವಾದಂಥ ಪ್ರಯೋಗಗಳು ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇತ್ತು. ತಗೊಂಬಂದು ಬೆಂಗಳೂರಲ್ಲಿ ಆಡಬೇಕು. ಯಾಕಂದರೆ ರಾಜಧಾನಿಗೆ ಬೆಂಗಳೂರಲ್ಲಿ ಬಂದು ನಿಂತು ಗೆದ್ದು ಬಿಟ್ಟರೆ ಏನು ಚೆನ್ನಾಗಾಗತ್ತೆ ಅಂತ. ಸರಿ, ರಾಜಧಾನಿಗೆ ಬರೋದು ಅಂತ ಆದಾಗ ಆರ್ಯ ವಿದ್ಯಾಶಾಲೆ ಅಂತ ಇದೆ ಮೆಜೆಸ್ಟಿಕ್ಕಲ್ಲಿ, ಗುಬ್ಬಿ ರಂಗಮಂದಿರ ಇವತ್ತೇನಿದೆ ಅದರ ಪಕ್ಕದಲ್ಲಿ. ಅಲ್ಲೊಬ್ಬರು ಮೇಷ್ಟ್ರಿದ್ದರು, ಪುಟ್ರಂಗಪ್ಪನವರು ಆರ್ಯ ವಿದ್ಯಾಶಾಲೆ ಅಂತ ಒಂದು ಶಾಲೆ ಕಟ್ತಾ ಇದ್ದೀವಿ, ನೀವು ಬಂದೊಂದು 4 ನಾಟಕ ನಮ್ಗೆ ಆಡ್ಕೊಡಿ ಬೆಂಗಳೂರಲ್ಲಿ. ಸರಿ, ಬಂದರು, 4 ನಾಟಕ ಆಡಿದ್ರು, ತುಂಬ ದುಡ್ಡಾಗೋಯ್ತು. ಇನ್ನೊಂದು 4 ನಾಟಕ ಎಕ್ಸ್ಟೆಂಡ್ ಮಾಡಿದ್ರು. ಒಂದು 8-10 ನಾಟಕ ಆಡಿದ್ಮೇಲೆ ಆ ಇಡೀ ಬಿಲ್ಡಿಂಗ್, ಇವತ್ತು ಆರ್ಯ ವಿದ್ಯಾಶಾಲೆ ಏನಿದೆ ಆ ಬಿಲ್ಡಿಂಗಿಗೆ ದೇಣಿಗೆ ಆಗುವಷ್ಟು ಕೂಡ ದುಡ್ಡು ಸಂಗ್ರಹವಾಗೋಯ್ತು. ಅದಾದಮೇಲೆ ನಮ್ಮ ತಾತನಿಗೆ ಅನ್ನಿಸ್ತು ಬೆಂಗಳೂರಲ್ಲಿ ಕ್ಯಾಂಪ್ ಮಾಡೋದು, ನಾಟಕ ಆಡೋದು. ಸರಿ ಬಂತು, ಹಿರಣ್ಯ ಮಿತ್ರ ಮಂಡಳಿಯನ್ನು ಅಲ್ಲಿ ಅವಾಗ ತುಳಸಿ ತೋಟದಲ್ಲಿ ಒಂದು ಜಾಗ ತಗೊಂಡು, ಅಲ್ಲಿ ಆವಾಗ ಮೆಜೆಸ್ಟಿಕ್ಕು ಸೆಂಟ್ರ್ ಪಾರ್ಟ್, ಗುಬ್ಬಿ ಥಿಯೇಟ್ರು ಒಂದು ಕಡೆ ಇತ್ತು, ಇನ್ನೊಂದು ಕಡೆಯಲ್ಲಿ ತುಳಸಿ ತೋಟ ಅಂತ ಒಂದು ಜಾಗ ಏನಿದೆ ಆ ಜಾಗದಲ್ಲಿ ರಂಗಭೂಮಿಯಲ್ಲಿ ರಂಗಮಂದಿರವನ್ನು ಕಟ್ಟಬೇಕಾಗಿತ್ತು ಅವಾಗ. ಅಂದರೆ ಜಿಂಕ್ ಶೀಟು, ಬೊಂಬುಗಳ ಇವೆಲ್ಲ ಇಟ್ಕೊಂಡ್ಬಿಟ್ಟು ಕಟ್ಟುವಂಥ ಪ್ರಕ್ರಿಯೆ. ಅದನ್ನು ಹಾಕಿ ಅಲ್ಲೇ ನಾಟಕಗಳ ಪ್ರಯೋಗ, ಸರ್ಕಸ್ನವ್ರು ಇವತ್ತೇನು ಬರ್ತಾರೆ ಆ ರೀತಿ ಅಲ್ಲಿ ನಾಟಕ ಆಡೋದು, ಆ ನಾಟಕಕ್ಕೆ ಒಂದು ಥಿಯೇಟ್ರ್ ಕಟ್ಟೋದು ಅಂತ. ಆಲ್ಮೋಸ್ಟ್ ಥಿಯೇಟ್ರ್ ಕಂಪ್ಲೀಟ್ ಆಗಬೇಕು ಅಂತಂದರೆ ಒಂದು 15,000-20 ಸಾವಿರ ರೂಪಾಯಿ ಖರ್ಚಾಗತ್ತೆ ಅವತ್ತಿನ ಕಾಲಕ್ಕೆ. 15,000-20 ಸಾವಿರ ರೂಪಾಯಿಗೆ ನೀವು ಲೈಸೆನ್ಸ್ ತೊಗೋಬೇಕು. ಆ ಜಾಗದವ್ರ ನಂತರ ಮೊದಲು ಅಗ್ರಿಮೆಂಟ್ ಮಾಡ್ಕೋಬೇಕು, ಜಾಗದವ್ನ ಪರ್ಮಿಷನ್ ತೊಗೋಬೇಕು. ಅದಾದಮೇಲೆ ನಿಮ್ಗೆ ಅವಾಗಿದ್ದಂತಹ ಮುನ್ಸಿಪಾಲ್ಟಿನೋ ಏನಿದೆಯೋ ಲೋಕಲ್ ಬಾಡಿ ಅವ್ರ ಹತ್ರ ಪರ್ಮಿಷನ್ ತೊಗೋಬೇಕು, ಥಿಯೇಟ್ರ್ ಹಾಕಬೇಕು. ಅದಾದಮೇಲೆ ಎಲೆಕ್ಟ್ರಿಸಿಟಿ, ವಾಟ್ರದ್ದು ಇದ್ರದ್ದೆಲ್ಲ ಪರ್ಮಿಷನ್ ಬರೋದು. ತದನಂತರದಲ್ಲಿ ಪೊಲೀಸ್ ಪ್ರೊಟೆಕ್ಷನ್, ಇದಿಷ್ಟು ಪರ್ಮಿಷನ್ಸ್ ತೊಗೊಂಡ್ರೆ ನಾಟಕ ಆಡೋದಕ್ಕೆ ಸಾಧ್ಯ. ಇಲ್ಲಿ ಮೊದಲನೇ ಜಾಗದಲ್ಲಿ ಯಾರೋ ಹೇಳಿದ್ರು, ಯಾವುದೋ ಒಂದು ಇನ್ನೊಂದು ವೃತ್ತಿರಂಗಭೂಮಿ ಕಂಪನಿಯವರು ಇಲ್ಲಿ ಥಿಯೇಟ್ರ್ ಹಾಕಿ 15,000 ರೂಪಾಯಿ ಖರ್ಚು ಮಾಡಿ ಥಿಯೇಟ್ರ್ ನಿರ್ಮಾಣವಾಗ್ತಿದೆ. ಆವಾಗ ಜಾಗದವನ ಹತ್ರ ಹೇಳಿ ಗಲಾಟೆ ಮಾಡಿಸಿ ಕ್ಯಾನ್ಸಲ್ ಮಾಡಿದ್ರು. ಮುಗಿತಲ್ಲಿಗೆ 15,000 ರೂಪಾಯಿ ನೀರಲ್ಲಿ ಹೋಮ. ಸರಿ, ಸಂಗಮ್ ಟಾಕೀಸ್ ತನಕ ಬಂದರು. ಅಲ್ಲೆಲ್ಲೋ ಒಂದು ಜಾಗ ಇದೆಯಂತೆ, ಅಲ್ಲಿ ಬಂದು ಆ SBI ಹತ್ರ ಅಲ್ಲೊಂದು ಜಾಗ ತಗೊಂಡು ಬಾಡಿಗೆ, ಅಲ್ಲಿ ಮತ್ತೆ ರಂಗಮಂದಿರ ಹಾಕೋದು. ರಂಗಮಂದಿರ ಆಯಿತು, ಪರ್ಮಿಷನ್ ಆಯಿತು. ಈ ಸಲ ಅದೊಂದು ಭದ್ರತೆ ಮಾಡಿಕೊಂಡಿದ್ರು. ಅಲ್ಲಿ ಜಾಗಕ್ಕಿಂತ ಹೆಚ್ಚಾಗಿ ಮುನ್ಸಿಪಾಲ್ಟಿಯವರು ಇದು ಜಾಗ ಇಲ್ಲಿಗೆ ಕೊಟ್ಟಿರೋದು ಈ ಜಾಗಕ್ಕಲ್ಲ, ಇದು ದೇವಸ್ಥಾನದ ಜಾಗ, ಆದ್ದರಿಂದ ಇಲ್ಲಿ ನಾಟಕ ಮಂದಿರಕ್ಕೆ ನಾವು ಪರ್ಮಿಷನ್ ಕೊಡೋಕ್ಕಾಗಲ್ಲ ಅಂತ ಹೇಳಿ ಅವಾಗ ಕಿತ್ತು ಹಾಕಿಸ್ರು. ಇದು 2ನೇ ಜಾಗ ಥಿಯೇಟ್ರ್. ಇದಾದಮೇಲೆ ಕಲ್ಪನಾ ಟಾಕೀಸ್ ಅನ್ನೋ ಜಾಗದ ಹತ್ರ ಬಂದಾಗ ಒಂದು ಪ್ರೈವೇಟ್ ಪಾರ್ಟಿ, ಯಾವುದು BVK ಅಯ್ಯಂಗಾರ್ ಅಂತ ನಾವು ಇವತ್ತೇನು ರೋಡ್ ನೋಡ್ತೀವಿ, ಅವರ ಮಗಳು ಮನೋರಮಾ ಬಿಲ್ಡಿಂಗ್ಸ್ ಅಂತ ಕರೆಯೋರು, ಆ ತಾಯಿ ಕಲ್ಪನಾ ಕೃಷ್ಣ ಅಯ್ಯಂಗಾರ್ ಅಂತ, ಆಕೆ ಕರೆದುಬಿಟ್ಟು ಬನ್ನಿ, ಇಲ್ಲಿ ಬೇರೆ ಯಾರದ್ದು ಪರ್ಮಿಷನ್ ಬೇಕಾಗಿಲ್ಲ, ನಾನು ಕೊಡಿಸ್ತೀನಿ ನಿಮಗೆ ಅಂತ ಹೇಳಿ ಅಲ್ಲಿ ಹಿರಣ್ಯ ಮಿತ್ರ ಮಂಡಳಿಯನ್ನು ಆರಂಭ ಮಾಡೋದಕ್ಕೆ ಅವಕಾಶ ಕೊಟ್ಟರು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ರೀತಿಯ ವೃತ್ತಿ ವೈಷಮ್ಯದಿಂದ ಹಿಡಿದು ಎಂತೆಂಥದ್ದನ್ನು ಎದುರಿಸ್ತಾ ಇದ್ವಿ ನಾವು ಅವಾಗ ಅಂತಂದರೆ, ನಮ್ಮ ತಂದೆ ಹೇಳೋರು ಅವಾಗ. ನಾನು ಕಂಡಂಥ ಒಂದು ವಿಚಾರ ಅಂತಂದರೆ ಇದೇ ವೈಷಮ್ಯ. ಅಂದರೆ 4-5 ಜನ ಕಲಾವಿದರು ಹಿರಣ್ಯ ಮಿತ್ರ ಮಂಡಳಿಯನ್ನು ಕಟ್ಟಿದಂಥ ಕಾಲದಿಂದ ಇದ್ದವರು ಅಂತ ಅವಾಗಲೇ ಹೇಳಿದೆ. ಯೋಗ ನರಸಿಂಹಮೂರ್ತಿಯವರು, ಮುಸುರಿ ಕೃಷ್ಣಮೂರ್ತಿಯವರಾಗ್ಬೋದು, ಮುನಿಯಪ್ಪ, ಇವರೆಲ್ಲರೂ ಇದ್ದವರು. ಹಾಸನದಲ್ಲಿ ನಾವು ಕ್ಯಾಂಪ್ ಮಾಡಿದ್ವಿ. ಹಾಸನದ ಕ್ಯಾಂಪು
ಮುಗಿದ ಮೇಲೆ ನಾವು ಶಿವಮೊಗ್ಗದಿಂದ ಬರಬೇಕು. ಅಂದರೆ ಇದು 63-64ನೇ ಇಸ್ವಿ, 63-64ನೇ ಇಸ್ವಿಯಲ್ಲಿ ನಮ್ಮ ಹಾಸನದ ಮೊಕ್ಕ ಮುಗೀತು. ಶಿವಮೊಗ್ಗ ಕಡೆ ಹೊರಡಬೇಕು ಅಂತಿದ್ದಾಗ ಇದ್ದಕ್ಕಿದ್ದಾಗೆ ಮಂಗಳೂರಿಂದ ಜನ ಬಂದರು. ಮಂಗಳೂರಲ್ಲಿ ಟೌನ್ ಹಾಲ್ ಆಗಿದೆ, ಆ ಟೌನ್ ಹಾಲ್ನ ಕಟ್ಬಿಟ್ಟಿದ್ದೀವಿ. ಅಂದರೆ ಅವತ್ತಿನ ದಿನಕ್ಕೆ ಅದು ಕಾಂಕ್ರೀಟ್ ಬಿಲ್ಡಿಂಗ್. ಇವತ್ತಿನ ನಾವೇನು ರಂಗಸಜ್ಜಿಕೆಗಳು, ನಮ್ಮ ರಂಗಮಂದಿರಗಳು ಅಂತೀವಿ, ಆ ರೀತಿಯಾದಂಥ ಒಂದು ಟೌನ್ ಹಾಲ್ ಕಟ್ಟಿದ್ದೀವಿ. ಅದರ ಉದ್ಘಾಟನೆಗೆ ಲಂಚಾವತಾರ ತುಂಬ ಹೆಸರು ಮಾಡಿದೆ ಅಂತ ಕೇಳ್ಪಟ್ಟಿದ್ದೀವಿ. ಬನ್ನಿ, ನಿಮ್ಮ ಮೊದಲನೇ ಪ್ರಯೋಗ ಅಲ್ಲಿ ಆಗಬೇಕು, ಬಂದು ನೀವು ಅದನ್ನು ಉದ್ಘಾಟನೆ ಮಾಡಿಕೊಡ್ಬೇಕು. ಸರಿ, ನಮ್ಮ ಮ್ಯಾನೇಜಿಂಗ್ ಪಾರ್ಟ್ನರ್ ಒಬ್ಬರಿದ್ದರು ನಮ್ಮ ಕಂಪ್ನಿಗೆ. ಅವ್ರು ಹೇಳಿದ್ರು, ನೋಡಿ ನಮ್ಮ ಪರದೆಗಳು, ನಮ್ಮ ಪ್ರಾಪ್ಸು, ಸೆಟ್ಸು ಇವೆಲ್ಲ ತೊಗೊಂಬರ್ಬೇಕು. ಇದಷ್ಟನ್ನು ನಾವು ಅಲ್ಲಿಗೆ ಲಾರೀಲಿ ತೊಗೊಂಬಂದು ಅಲ್ಲಿ ಅದನ್ನೆಲ್ಲ ಎರೆಕ್ಟ್ ಮಾಡಿಕೊಂಡು ನಿಮ್ಗೆ ಉದ್ಘಾಟನೆ ಮಾಡಿಕೊಡ್ಬೋದು. ನಿಮ್ಮ ಹತ್ರ ಅವೆಲ್ಲ ಸಜ್ಜಿಕೆಗಳೇನಿಲ್ಲ ಈಗ. ಆದರೆ ನಮ್ಮ ಕಂಪ್ನಿಯಲ್ಲಿ 40-50 ಜನ ಇದ್ದಾರೆ. ಒಂದೇ ಒಂದು ಪ್ರಯೋಗಕ್ಕೋಸ್ಕರವಾಗಿ ನಾವು 40 ಜನ ಅಲ್ಲಿಗೆ ಪ್ರಯಾಣ ಮಾಡಿ ನಿಮಗೆ ಉದ್ಘಾಟನೆಯನ್ನು ಮಾಡಿಕೊಟ್ಟು ನಂತರ ವಾಪಸ್ ಬರಬೇಕು ಅಂತಂದರೆ ಭಾಳ ದೊಡ್ಡ ಲಾಸ್. ಇದರದ್ದು ಎಕ್ಸ್ಪೆಂಡಿಚರ್ ಏನಿದೆ ನಿಮ್ಮ ಕೈಲೂ ಭರಿಸೋಕ್ಕಾಗಲ್ಲ. ಅದ್ರ ಬದಲು ಒಂದು ಕೆಲಸ ಮಾಡಿ, ಮೊದಲನೇ ನಾಟಕ ನಿಮಗೆ ಪ್ರಯೋಗವಾಗಿ ಉದ್ಘಾಟನೆ ನಾವು ಮಾಡಿಕೊಡ್ತೀವಿ. ಅದಾದಮೇಲೆ ರಂಗಭೂಮಿ ಟೌನ್ ಹಾಲ್ ಏನಿದೆ ಅದು ನಮಗೆ ಬಾಡಿಗೆ ಕೊಡಿ, 30 ದಿನಕ್ಕೆ ಕೊಡಿ ಸಾಕು, ನಾವು ನಾಟಕ ಆಡ್ಕೊಂಡ್ಬಿಟ್ಟು ಈ ಕಡೆ ಬರ್ತೀವಿ ಅಂದರು. ನೀವು ಬಾಡಿಗೆ ಏನಾರು ಫಿಕ್ಸ್ ಮಾಡಿ, ಆ ಬಾಡಿಗೆ ನಾವು ಕೊಡ್ತೀವಿ ಅಂದರು. ಅವರಿದ್ದವರು ಆಯಿತು, 30 ದಿನ ನಿಮಗೆ ಕೊಡ್ತೀವಿ. ಟೌನ್ ಹಾಲ್ ಅವರದ್ದು ಇನ್ನೂ ಆ ಟ್ರಸ್ಟು ಅದೆಲ್ಲ ಏನೇನು ಮುನ್ಸಿಪಾಲ್ಟಿ ರೂಲ್ಸು ರೆಗ್ಯುಲೇಷನ್ಸು ಅವೆಲ್ಲ ಏನು ಫಿಕ್ಸ್ ಆಗಿಲ್ಲ, ಬಾಡಿಗೆ ಫಿಕ್ಸ್ ಆಗಿಲ್ಲ. ಆದರೂ ಕೂಡ ಪರವಾಗಿಲ್ಲ, ನಾವು ತುರ್ತಾಗಿ ಅದೊಂದು ಸಭೆ ಕರೆದುಬಿಟ್ಟು ಅದನ್ನೆಲ್ಲ ನಿರ್ಧಾರ ಮಾಡಿಬಿಡ್ತೀವಿ, ನಿಮಗೆ ಕೊಡ್ತೀವಿ 30 ದಿನ. ನೀವು ಒಂದೇ ಕಂಡೀಷನ್ ಏನು ಅಂದರೆ, ನೀವು ಒಂದೇ ಪ್ರಯೋಗ ಆಗಲಿ ಅಥವಾ 10 ಪ್ರಯೋಗ ಆಗಲಿ ನಮಗೆ ಗೊತ್ತಿಲ್ಲ, ಉದ್ಘಾಟನೆ ಆದಮೇಲೆ ನೀವು ಅಷ್ಟೂ ದಿನದ ಬಾಡಿಗೆ ಕೊಟ್ಟು ಹೋಗಬೇಕು, ನೋ ಕನ್ಸೆಷನ್. ನಮಗೂ ಒಂದು ಸ್ವಲ್ಪ ಭಯ, ಯಾಕಂದರೆ ಮಂಗಳೂರು ಕಡೆ ದಕ್ಷಿಣ ನಾವು ಘಟ್ಟ ಇಳಿದು ಹೋಗ್ತಿರೋದು ಅದೇ ಮೊದಲನೇ ಸಲ. ಅಲ್ಲಿಯ ಭಾಷೆ, ಅಲ್ಲಿಯ ಜನಗಳು, ಅಲ್ಲಿಯ ಕಲ್ಚರು ಎಲ್ಲವೂ ಭಿನ್ನವಾಗಿದೆ. ನಮ್ಮ ನಾಟಕದ ಪ್ರಯೋಗಗಳು ನಡೀತಿದ್ದು, ನಮ್ಮ ಭಾಷೆ ಬಳಸ್ತಿದ್ದು ಯಾವುದು ಅಂದರೆ ಮೈಸೂರು ಪ್ರಾಂತದ್ದು, ಚಾಮರಾಜನಗರ, ಕೊಳ್ಳೇಗಾಲ, ಈ ಕಡೆದು ಐತೆ ಪೈತೆ ವಸಿ ಈ ಭಾಷೆಯನ್ನು ಬಳಸ್ತಿದ್ದೀವಿ. ಇದು ಅಲ್ಲಿ ಪ್ರಯೋಗಕ್ಕೆ ಬರುತ್ತೋ ಇಲ್ವೋ, ಅಲ್ಲಿ ಆಕ್ಸೆಪ್ಟ್ ಆಗುತ್ತೋ ಇಲ್ವೋ, ನಡೆಯುತ್ತೋ ಇಲ್ವೋ ಅನುಮಾನ. ಆದರೂ ಆಯಿತು, ನೋಡೋಣ ಬಾ, ಒಂದು ಅಗ್ನಿ ಪರೀಕ್ಷೆ ಮಾಡೇ ಬಿಡೋಣ ಅಂತ ಹೇಳಿ ಸಿದ್ಧವಾಗೋದ್ರು. ಹಾಸನದಿಂದ ಎಲ್ಲ ಹೊರಟರು. ನಮ್ಮಲ್ಲಿ ಹೇಗೆ ಎಲ್ಲರನ್ನೂ ಕರೆದುಬಿಟ್ಟು ಇವತ್ತು ಕಡೆ ನಾಟಕ, ಈ ನಾಟಕ ಆದಮೇಲೆ ನೀವು ಎಲ್ರಿಗೂ ಬಸ್ಸಿನ ಚಾರ್ಜ್ ಕೊಟ್ಬಿಟ್ಟು ನಮ್ಮದೆಲ್ಲ ಲಾರಿ ಎಲ್ಲ ಸಾಮಾನು ಲಾರಿ ಲೋಡ್ ಆಗುತ್ತೆ, ಮಂಗಳೂರಿಗೆ ಹೋಗುತ್ತೆ. ನೀವೆಲ್ಲರೂ ನಾಳೆ ಬೆಳಗ್ಗೆ ತನಕ ಇಲ್ಲಿ ಒಂದು ಮನೆ ಮಾಡಿರ್ತೀವಲ್ಲ, ಕಂಪ್ನಿ ಮನೆ ಅಂತ ಕರಿತಿದ್ವಿ ಅದನ್ನು, ಎಲ್ಲ ಕಲಾವಿದರು ಇರೋವಂಥ ಜಾಗ ಅಲ್ಲಿರೋದು. ಮಾರನೇ ದಿನ ರಾತ್ರಿನೋ ಬೆಳಗ್ಗೆನೋ ನಿಮ್ಮ ಅನುಕೂಲಕ್ಕೆ ಬನ್ನಿ, ಇಂಥ ದಿನದ ನಾಟಕಕ್ಕೆ ನೀವು ಅಲ್ಲಿ ಹಾಜರಿ ಇರಬೇಕು. ಆಯಿತು, ಎಲ್ಲರಿಗೂ ಬಸ್ ಚಾರ್ಜ್ ಕೊಟ್ಟರು. ನಮ್ಮಪ್ಪ ಕಾರ್ ತೊಗೊಂಡ್ರು, ಕಾರಲ್ಲಿ ಮಂಗಳೂರು ಕಡೆ ಹೊರಟ್ಬಿಟ್ರು. ಆವಾಗ ರಾತ್ರಿ ಒಂದು ಬಸ್ಸು, ಎಲ್ಲರೂ ಆ ರಾತ್ರಿ ಬಸ್ ಹತ್ತಿದ್ರೆ 40 ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲರೂ ಏನಿದ್ದಾರೆ, ಪರದೆ, ಲೈಟು, ಮೈಕು ಇವರೆಲ್ಲರೂ ಮುಂಚೆ ಲಾರಿ ಜೊತೆಗೆ ಹೊರಟೋದ್ರು. ಅಲ್ಲೆಲ್ಲ ಅದೆಲ್ಲ ಶುರುವಾಗೋಯ್ತು. ಆ ಕೆಲಸ ನಡೀತಾ ಇದೆ. ಕಲಾವಿದರು ಒಂದು 20 ಜನ. ಆ 20 ಜನ ಕಲಾವಿದರು ಕೂಡ ಅಲ್ಲಿಗೆ ರಾತ್ರಿ ಬಸ್ ಹತ್ಬಿಟ್ಟು ಮಾರನೇ ದಿನ ಬರೋದು. ಮಾರನೇ ದಿನ ಬೆಳಗ್ಗೆ 8 ಗಂಟೆ 7 ಗಂಟೆಗೋ 6 ಗಂಟೆಗೋ ಬಸ್ ಬರುತ್ತೆ. ಬಂದ ಮೇಲೆ ಎಲ್ಲರೂ ಅವ್ರವ್ರ ರೂಮ್ ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಇದ್ದುಬಿಟ್ಟು ಸಾಯಂಕಾಲದ ನಾಟಕಕ್ಕೆ ತಯಾರಾಗಿ ಬರಬೇಕಷ್ಟೆ. ಸರಿ, ಬಂದರು. ನಮ್ಮ ತಂದೆ, ಮುನ್ರಂಗಪ್ಪನವರು ಎಲ್ಲರೂ ಅಲ್ಲಿ ಕಾಯ್ತಾ ಕೂತಿದ್ದಾರೆ. ಮಾಮೂಲಿನಂತೆ ಏನು ಅವ್ರಿಗೆ ಯಾರಿಗೂ ಏನು ಯೋಚನೆ ಇಲ್ಲ, ಎಲ್ಲ ಟೆಕ್ನಿಷಿಯನ್ಸ್ ಬಂದಾಗಿದೆ, ಪರದೆ, ಲೈಟು, ಮೈಕು ಎಲ್ಲ ಫಿಕ್ಸ್ ಆಗಿದೆ. ಕಲಾವಿದರು ಒಬ್ಬರೇ ಬರೋದು ಬಾಕಿ. ಒಂದು 10 ಜನ ಕಲಾವಿದರು ಎಲ್ಲರೂ ಒಂದಿನ ಮುಂಚೆನೇ ಬಂದುಬಿಟ್ಟಿದ್ರು. ಆ ಕಲಾವಿದರು ಕೂಡ ಇದ್ದಾರೆ, ಎಲ್ಲ ಮಾತಾಡ್ಕೊಂಡು ಕೂತಿದ್ರು. ಎಲ್ಲರಿಗೂ ಬಸ್ ಚಾರ್ಜ್ ಕೊಟ್ಟಾಗಿದೆ. ಮಾರನೇ ದಿನ 6 ಗಂಟೆ ಬಸ್ನಲ್ಲಿ ಬರಬೇಕಾಗಿದ್ದಂಥ 10 ಜನ ಕಲಾವಿದರು ಒಬ್ಬರು ಇಳಿಲಿಲ್ಲ. 10 ಜನ ಕಲಾವಿದರು ಎಲ್ಲ ಮೇಯ್ನ್ ಆರ್ಟಿಸ್ಟು. ಲಂಚಾವತಾರದಲ್ಲಿ ನಡಿಬೇಕಾದಂಥ ನಾಟಕಕ್ಕೆ ಬೇಕಾಗುವಂಥ ಮುಖ್ಯ ಭೂಮಿಕೆಯ ಕಲಾವಿದರು ಅಷ್ಟು ಜನ ಬಂದಿಲ್ಲ. 6 ಗಂಟೆ ಬಸ್ ಬಂತು. ಸರಿ, ಯಾಕೆ ಟೌನ್ ಹಾಲಿಂದ ಒಂದು ಸ್ವಲ್ಪ ದೂರದಲ್ಲಿ ಹಂಪನಕಟ್ಟ ಅಂತಿದೆ, ಹಂಪನಕಟ್ಟದ ಹತ್ರ ಬಸ್ ಬಂದು ನಿಲ್ಲುತ್ತೆ,
ಬಂದು ನಿಂತ್ಕೊಂಡು ನೋಡ್ತಾರೆ, ಯಾರೂ ಇಳೀತಿಲ್ಲ. ಹಾಸನದಿಂದ ಬರೋ ಬಸ್ ಬಂತು. ಸರಿ, ಮಾಮೂಲಿನಂತೆ ಎಲ್ಲರೂ ಗುಂಡ್ಗಿಂಡು ಹಾಕ್ಕೊಂಡು ಏನೋ ಒಂದು ಮಲ್ಗ ಏನೋ ಮಾಡ್ಕೊಂಡಿದ್ದಾರೆ. ಏನೋ ಒಂದು ಗಂಟೆ ಲೇಟಾಗಿ ಬರ್ಬೋದೇನೋ, ಅಥವಾ ಮಧ್ಯ ಇಲ್ಲೆಲ್ಲೋ ಬಿ ಸಿ ರೋಡಲ್ಲೋ ಎಲ್ಲೋ ಇಳಿದು ಬಿಟ್ಟಿದ್ದಾರೇನೋ ಗೊತ್ತಾಗಿರಲ್ಲ, ಇನ್ನೊಂದು ಬಸ್ ಹತ್ಕೊಂಡು ಬರ್ತಾರೆ. ಸರಿ, ಅದು 11 ಗಂಟೆ ಆಯಿತು, 10 ಆಯಿತು, 11 ಆಯಿತು, 11 ಗಂಟೆ. ಹಾಸನ ಬೆಂಗಳೂರು ಕಡೆಯಿಂದ ಬರುವ ಎಲ್ಲ ಬಸ್ಗಳದ್ದು 11 ಗಂಟೆ ಒಳಗೆ ಮಂಗಳೂರು ಸೇರುತ್ತೆ. ಮಂಗಳೂರಿಗೆ ಬಂದಿದೆ. ಈ 10 ಜನದ ಕಲಾವಿದರು ಇಲ್ಲ. 3 ಹೆಣ್ಣುಮಕ್ಕಳು ಮುಖ್ಯ ಭೂಮಿಕೆಯಲ್ಲಿ ಮಾಡೋರು, ಆಮೇಲೆ 4-5 ಜನ ಮೇಯ್ನ್ ಆರ್ಟಿಸ್ಟ್ಗಳು ಯಾರೂ ಬಂದಿಲ್ಲ. ಆಮೇಲೆ ಸಣ್ಣದಾಗಿ ಮಾತುಕತೆ ಶುರುವಾಯಿತು, ಭಯ ಶುರುವಾಯಿತು. ಮೊದಲನೇ ಪ್ರಯೋಗ, ಘಟ್ಟದ ಕೆಳಗೆ ಇಳಿದಿದ್ದೀವಿ, ಮಂಗಳೂರು ಜನನ ಎದುರಿಸ್ತಾ ಇದ್ದೀವಿ, ನಮ್ಮ ನಾಟಕ ನಡಿಬೇಕು. ಜೊತೆಗೆ ನಾಟಕದ ಉದ್ಘಾಟನೆ ಅನ್ನೋಕ್ಕಿಂತ ಹೆಚ್ಚಾಗಿ ಅದು ನಾಟಕ ಚೆನ್ನಾಗಾಯಿತು ಅಂತಂದರೆ ನಮಗೆ ನಾಂದಿ. ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮಗೆ ಅದರಲ್ಲೂ ಯಕ್ಷಗಾನ ಅದೆಲ್ಲ ನಡೆಯುವಂತಹ ಜಾಗ, ಅಲ್ಲಿ ಗೆದ್ವಿ ಅನ್ನೋದಾಗತ್ತೆ. ಇಲ್ಲದೆ ಹೋದರೆ ಮತ್ತೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆ ಕಡೆಗೆ ಹಿರಣ್ಯ ಮಿತ್ರ ಮಂಡಳಿ ತಲೆ ಹಾಕೋಕ್ಕಾಗಲ್ಲ. ಇನ್ನು ಮುಗೀತು, ಅಲ್ಲಿಗೆ ನಮ್ಮದು ಸಮಾಧಿ ಇದ್ದ ಹಾಗೆ. ಇದನ್ನು ಇಟ್ಕೊಂಡು ಅಲ್ಲಿ ನಿಂತಿದ್ದೀವಿ. 11 ಗಂಟೆಗೆ ಒಬ್ಬ ಕಲಾವಿದ ಇಳಿದಿಲ್ಲ, 11 ಜನ. ಸರಿ, ಆಮೇಲೆ ಮೆತ್ತಗೆ ಒಬ್ಬೊಬ್ಬರೇ ಬಾಯ್ಬಿಡ್ತಾರೆ. ಎಲ್ಲ ಮಾತಾಡ್ಕೊಂಡಿದ್ದಾರೆ, ಯಾರೋ ಬರೋ ಹಾಗೆ ಕಾಣೆ. ಏನು ಅಂದರೆ, ನಮ್ಮ ಕಂಪ್ನಿಯಲ್ಲೇ ಇದ್ದಂಥ ಒಬ್ಬ ವ್ಯಕ್ತಿ ಹೊಸ ಒಂದು ಕಂಪ್ನಿಯನ್ನು ಶುರು ಮಾಡೋಣ ಅಂತ ಮಾತಾಡ್ಕೊಂಡಿದ್ದಾರೆ. ಹೊಸ ಕಂಪ್ನಿ, ಕಡೂರಲ್ಲಿ ಕ್ಯಾಂಪು, ದುಡ್ಡಿಲ್ಲ ಅವನ ಹತ್ರ. ಪರದೆಗಿರದೆ ಎಲ್ಲ ಅಲ್ಲಿ ಮಾತಾಡಿದ್ದೀನಿ. ಇಲ್ಲಿಂದ 10 ಜನ ಕಲಾವಿದರನ್ನ ಬುಕ್ ಮಾಡಿದ್ದಾರೆ. ಎಲ್ಲ ಹಿರಣ್ಯ ಮಿತ್ರ ಮಂಡಳಿಯಿಂದ ಕೈ ಕೊಡೋದು, ಎಲ್ಲ ಅಲ್ಲಿ ಬಂದು ಆ ಕಂಪ್ನಿಗೆ ಸೇರ್ಕೊಳ್ಳೋದು. ಸರಿ ಆಯಿತು, ದುಡ್ಡು ಬೇಕಲ್ಲ ಅಲ್ಲಿಗೆ ಹೋಗೋಕ್ಕೆ. ಕಡೆ ದಿನದ ತನಕ ಕಾಯ್ತಾಯಿರಿ, ಮಂಗಳೂರಿಗೆ ಹೋಗೋಕ್ಕೆ ಬಸ್ ಚಾರ್ಜ್ ಕೊಡ್ತಾರೆ. ಆ ಬಸ್ ಚಾರ್ಜಲ್ಲಿ ಬಸ್ ಚಾರ್ಜ್ ತಗೊಂಡು ಕಡೂರಿಗೆ ಬಂದುಬಿಡಿ ಅಂಥೇಳಿ ಎಲ್ಲ ಕೈ ಕೊಟ್ಟು ಹೊಟ್ಟೋದು. ಮೊದಲನೇ ಪ್ರಯೋಗ ಪ್ರಥಮ ಚುಂಬನಂ ದಂತಭಗ್ನಂ, ಮೊದಲನೇ ಪ್ರಯೋಗ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ಒಬ್ಬರು ಇಲ್ಲ ಅಲ್ಲಿ, 11 ಜನ. ಮುನ್ನಗಪ್ಪನವ್ರು ಬಂದು ಏನು ಮಾಡೋದು ಇವಾಗ? ನಮ್ಮ ತಂದೆ ಒಂದೇ ಮಾತು ಹೇಳಿದ್ರು, ನೋಡೋಣ, ಹಿರಣ್ಯ ಮಿತ್ರ ಮಂಡಳಿಗೆ ಆಯಸ್ ಇದ್ದರೆ ಗೆಲ್ತೀವಿ, ಆಯಸ್ ಇಲ್ಲದೆ ಹೋದರೆ ಹಿರಣ್ಣಯ್ಯನವರೇ ಮತ್ತೆ ಹುಟ್ಟು ಬಂದರೂ ಏನು ಮಾಡೋಕ್ಕಾಗಲ್ಲ, ನೋಡೋಣ ನಡೀದು. ರಾಮಚಂದ್ರ ರಾಯರು ಅಂತ ಇದ್ದರು, HS ರಾಮಚಂದ್ರ ರಾವ್. ಇವತ್ತು ನಾವೇನು ಲಕ್ಷ್ಮೀ ಚಂದ್ರಶೇಖರ್ ಅಂತ ಇವತ್ತು ಹವ್ಯಾಸಿ ತಂಡದಲ್ಲಿದ್ದಾರೆ. ಅವರ ದೊಡ್ಡಪ್ಪ ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡೋರು, ಸಣ್ಣದೊಂದು ಪಾತ್ರ ಮಾಡೋರು ಅವರು. ಹಿಂದೆ ಪೀರ್ ಸಾಹೇಬ್ರ ಕಂಪ್ನಿಯಲ್ಲಿ ತುಂಬ ದೊಡ್ಡ ಹೆಸರು ಮಾಡಿದ್ದಂತಹ ಕಲಾವಿದರು ಅವರು ನಮ್ಮ ಕಂಪ್ನಿಯಲ್ಲಿದ್ದರು. ಅವರು ಬಂದಿದ್ದರು. ಶಾಮಣ್ಣಿ ಅಂತ ಒಬ್ಬಿದ್ದರು. ಈ ಥರದ ಸಣ್ಣ ಪಾತ್ರಗಳನ್ನು ಮಾಡೋವಂಥವ್ರನ್ನೆಲ್ಲ ಕರೆದು ಕೂಡ ಹಾಕ್ಕೊಂಡು ನಾಟಕವನ್ನು ಆಡಿ ಅವತ್ತು ಗೆದ್ದಿದ್ದಲ್ಲದೆ ಅಲ್ಲಿಂದ 30 ದಿನದ ಪ್ರಯೋಗವನ್ನು ಕೂಡ ಗೆಲ್ಲೋಕ್ಕೆ ಸಾಧ್ಯ ಆಯಿತು. ಇದನ್ನು ನಾವು ಇವತ್ತು ಕೂತ್ಕೊಂಡು ನೋಡಿದಾಗ ಅಷ್ಟೊಂದು ದೊಡ್ಡ ಸಾಧನೆ ಆಯಿತಾ, ತಮಾಷೆ ಅನಿಸುತ್ತೆ. ಆದರೆ ಆ ಕ್ಷಣದಲ್ಲಿ ನಿಂತು ನೋಡಿದಾಗ ವೃತ್ತಿರಂಗಭೂಮಿಯನ್ನು ನಡೆಸೋದು ಎಷ್ಟು ಕಷ್ಟ. ಒಂದು ರಂಗಪ್ರಯೋಗ ನಿಂತರೆ, ಅದಕ್ಕೆ ನಮ್ಮ ತಾತ ಯಾವಾಗಲೂ ಒಂದು ಮಾತು ಹೇಳೋರು, ಥಿಯೇಟರ್ ಈಸ್ ದಿ ಬೆಸ್ಟ್ ಟೈಪ್ ಆಫ್ ಎನ್ ಆರ್ಟ್ ಬಟ್ ದಿ ವರ್ಸ್ಟ್ ಟೈಪ್ ಆಫ್ ಎ ಪ್ರೊಫೆಷನ್. ಸಾಧ್ಯವೇ ಇಲ್ಲ, ಇಟ್ಸ್ ದಿ ವರ್ಸ್ಟ್ ಟೈಪ್ ಆಫ್ ಎ ಪ್ರೊಫೆಷನ್ ಅನ್ನೋರು. ಆದರೆ ದಿ ಬೆಸ್ಟ್ ಟೈಪ್ ಆಫ್ ಎನ್ ಆರ್ಟ್ ಕೀರ್ತಿ. ಆಮೇಲೆ ಪರದೆ ಮೇಲೆ ಏರಿದಾಗ ಕೈಲಾಸದಲ್ಲಿರ್ತಾನೆ ಕಲಾವಿದ, ಪರದೆ ಕೆಳಗೆ ಬಿತ್ತು ಅಂತಂದರೆ ಕೈ ಸಾಲ ಕೂಡ ಹುಟ್ಟಲ್ಲ ಅನ್ನೋರು. ಇದಿಷ್ಟು ಕೂಡ ರಂಗಭೂಮಿಯಲ್ಲಿ ನಾವು ನಿರಂತರವಾಗಿ ಎದುರಿಸ್ಕೊಂಡು ಬರ್ತಿದ್ದದ್ದು. ಈ ಥರದ ಅನೇಕ ಪ್ರಸಂಗಗಳು ಕೆಲವೊಮ್ಮೆ ಒಂದೊಂದಾಗೋದು. ನಮ್ಮ ದೇವಿ ಮಂಡೋದರಿ ಒಂದು ನಾಟಕ ಬೆಂಗಳೂರಿನಲ್ಲಿ ನಮ್ಮ ಹಿರಣ್ಯ ಮಿತ್ರ ಮಂಡಳಿ ಕಲ್ಪನಾ ಟಾಕೀಸಲ್ಲಿ ಶುರು ಆದಮೇಲೆ ಅದನ್ನು ಇನ್ನೊಂದು ಮಂಡೋದರಿ ಅಂತ ಬರೆದಿದ್ದ ಒಂದು ನಾಟಕ ಇತ್ತು. ಆಸ್ಥಾನ ಸಾಹಿತಿಗಳವರು, ಆಸ್ಥಾನದಲ್ಲಿ ಮೈಸೂರು ಮಹಾರಾಜರ ಹತ್ರ ಆಸ್ಥಾನದಲ್ಲಿ ಇದ್ದಂಥವ್ರು. ಅವರು ದೇವಿ ಮಂಡೋದರಿ ಹೊಸದಾಗಿ ನಮ್ಮ ತಾತ ಬರ್ಕೊಂಡಿದ್ರು ನಾಟಕನ. ಆ ನಾಟಕವನ್ನು ಪ್ರಯೋಗ ಮಾಡ್ತಾಯಿದ್ರು. ಅದಕ್ಕೆ ಸಹಾಯವನ್ನು ನೀಡಿದ್ದವರು ಆನಾ ಕೃಷ್ಣರಾಯರು, ನಮ್ಮ ತಾತನಿಗೆ. ಆನಾ ಕೃಷ್ಣರಾಯರು ನಾಟಕಕ್ಕೆ ಸಹಾಯವನ್ನು ಮಾಡಿದರು. ಆನಾ ಕೃಷ್ಣರಾಯರು ಅದರ ರೀಡಿಂಗನ್ನು ಮಾಡಿದರು. ಆ ರೀಡಿಂಗನ್ನು ಮಾಡಿ ಆ ರೀಡಿಂಗನ್ನು ತಗೊಂಡು ಈ ನಾಟಕಕ್ಕೆ ಬೇಕಾಗುವಂಥ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕರೆಕ್ಷನ್ಸನ್ನು ಮಾಡಿಕೊಟ್ಟು ಅದನ್ನು ಅದು ಯಾಕೆ ಅಂತ ಗೊತ್ತಿಲ್ಲ. ಆನಾ ಕೃಷ್ಣರಾಯರಿಗೂ ನಮ್ಮ ತಾತನಿಗೂ ಭಾಳ ಅದ್ಭುತವಾದಂಥ ಸ್ನೇಹ ಇತ್ತು. ಇನ್ಫ್ಯಾಕ್ಟ್ ಮಹಾತ್ಮ ಬಸವಣ್ಣ ಅಂತ ಒಂದು ನಾಟಕ ನಮ್ಮ ಕಂಪ್ನಿಗೆ
ಇವ್ರು ಬರ್ಕೊಟ್ಟಿದ್ರು ಆನ ಕೃಷ್ಣರಾಯರು. ದೇವಿ ಮಂಡೋದರಿ ನಾಟಕವನ್ನು ಇಟ್ಕೊಂಡು ಅದರ ರೀಡಿಂಗನ್ನೆಲ್ಲ ಮಾಡಿದರು. ಆ ನಾಟಕವನ್ನು ಪ್ರಯೋಗ ಮಾಡಬೇಕು. ಆ ನಾಟಕದ ದಿನ ಒಂದು ಲೆಟರ್ ಬಂತು ಕೋರ್ಟಿಂದ. ನನ್ನ ನಾಟಕವನ್ನು ಕೃತಿಚೌರ್ಯವನ್ನು ಮಾಡಿದ್ದಾನೆ ಹಿರಣ್ಣಯ್ಯ ಅಂತ. ಮೈಸೂರು ಆಸ್ಥಾನದಲ್ಲಿ ಬಹಳ ದೊಡ್ಡ ಸಾಹಿತಿಗಳಾಗಿ ನಾಟಕಕಾರರಾಗಿ ನಾಟಕವನ್ನು ರಚನೆ ಮಾಡ್ತಿದ್ದಂತಹ ವ್ಯಕ್ತಿಯವರು. ಅವರೊಂದು ನೋಟಿಸ್ ಕಳಿಸ್ಬಿಟ್ಟಿದ್ರು. ಇದ್ದಕ್ಕಿದ್ದಾಗೆ ಗಾಬರಿ ಆಗೋಯ್ತದು. ನಾಟಕ ನಿಲ್ಲಿಸಬೇಕು, ಸ್ಟೇ ಆರ್ಡರ್ ಅಂತ ಕೊಡೋರು. ಅವಾಗ ಸ್ಟೇ ತರ್ತೀನಿ ಅಂತ ಹೊರಟೋಗಿದ್ರು ಅವರು. ಸರಿ, ಕೃಷ್ಣರಾಯರ ಮನೆಗೆ ಓಡೋದ್ರು ನಮ್ಮ ತಾತ. ರಾಯರೇ ಹೀಗಾಗೋಗಿದೆ, ಏನು ಮಾಡೋದು? ಸರಿ ನಡಿ ಅವನ ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟು ಬನ್ನಿ, ಅವತ್ತು ನಿಮ್ಮದೇ ಅಧ್ಯಕ್ಷತೆ ಅಂತ ಬನ್ನಿ, ಆ ನಾಟಕಕ್ಕೆ ಅಧ್ಯಕ್ಷತೆಗೆ ಬನ್ನಿ. ನಾನು ಬರಲ್ಲ, ನನ್ನದೇ ಸಾಹಿತ್ಯ, ನೀನು ಕೃತಿಚೌರ್ಯ, ನನ್ನ ನಾಟಕವನ್ನು ನೀನು ತಗೊಂಡು ಬರೆದಿದೆಯಾ ಅಂತ. ಅದಕ್ಕೆ ನಮ್ಮ ತಾತ ಇದ್ದವ್ರು ಹೇಳಿದ್ರು, ಬನ್ನಿ ನಾಟಕದ ಪ್ರಯೋಗಕ್ಕೆ ನೀವೇ ಅಧ್ಯಕ್ಷರಾಗಿ ಕೂತ್ಕೊಳ್ಳಿ, ಇಡೀ ನಾಟಕವನ್ನು ನೋಡಿ, ನಿಮ್ಮದು ಯಾವ್ದಾರ ಒಂದು ಸೀನು, ನಿಮ್ಮ ನಾಟಕದ ಸ್ಕ್ರಿಪ್ಟಲ್ಲಿರೋ ಯಾವ್ದಾರ ಒಂದು ಪದವನ್ನು ನಾನು ಬಳಸಿದ್ದೀವಿ ಅಂತ ಆಗೋದ್ರೆ ಅವತ್ತಿಂದ ನಾನು ಬಣ್ಣ ಹಾಕೋದು ಬಿಟ್ಬಿಡ್ತೀನಿ, ಬನ್ನಿ. ಬಂದರು, ಇಡೀ ನಾಟಕವನ್ನು ಕೂತ್ಕೊಂಡು ನೋಡಿದ್ರು. ಕೃಷ್ಣರಾಯರು ಕೂಡ ಅವ್ರು ಹೇಳಿದ್ರಂತ, ಇದು ರೀಡಿಂಗ್ ನಡೆದಿದ್ದು ನಮ್ಮ ಮನೇಲಿ, ಈ ಕರೆಕ್ಷನ್ಸ್ನ ಮಾಡಿಕೊಟ್ಟಿದ್ದು ನಾನು. ನಂತರದಲ್ಲಿ ಎದ್ದು ನಿಂತ್ಕೊಂಡವರು, ಇಲ್ಲ ನಾನು ಇದು ಭಾಳ ದೊಡ್ಡ ತಪ್ಪು ಮಾಡಿದ್ದೆ, ಹಿರಣ್ಣಯ್ಯ ಈ ನಾಟಕವನ್ನು ತನ್ನ ಸ್ವಂತ ರಚನೆ ಇದು ಅನ್ನೋದನ್ನು ಅವತ್ತಿನ ದಿನ ಸ್ಟೇಜ್ ಮೇಲೆ ಹೇಳಿದ್ರು. ಈ ರೀತಿಯ ಇವತ್ತಿಗೆ ಇಂಥ ಅನೇಕ ಪ್ರಸಂಗಗಳನ್ನ ನೋಡ್ತಾ ಹೋಗ್ಬಿಟ್ರೆ ಬರೀ ಆರ್ಡಿನರಿ ಇದು ಏನಾಗಿರ್ಬೋದು ಅನಿಸುತ್ತೆ. ಆದರೆ ಅವತ್ತಿನ ದಿನದ ನಿಂತು ನೋಡಿದಾಗ ಇಂತಹ ಸನ್ನಿವೇಶಗಳನ್ನು ನಾವು ಎದುರಿಸ್ತಾ ಇದ್ವಲ್ಲ, ಅಂಥ ಸನ್ನಿವೇಶಗಳನ್ನು ನೆನಪು ಮಾಡ್ಕೊಂಬಿಟ್ಟಾಗ ಮೈ ಜುಮ್ಮನ್ಸ್ಬಿಡತ್ತೆ. ಹೇಗೆ ನಡೀತಿತ್ತಿದು? ಇದು ಪ್ರಾಯಶಃ ರಂಗಭೂಮಿಗೋಸ್ಕರವಾಗಿ ನಾವು ತಯಾರಿ ಮಾಡಿಕೊಂಡಾಗ ಇದಾಗತ್ತೇನೋ ಅನಿಸುತ್ತೆ. ಅಥವಾ ಈ ಪ್ರಯೋಗಗಳನ್ನು ಕೆಲವೊಮ್ಮೆ ಪ್ರೇಕ್ಷಕ ಅಂತ ಕರೆಯೋದಕ್ಕಿಂತ ಗಾಡ್ ಫಾದರ್ಸ್ ಅಂತ ಕರಿಬೋದು. ಅಂತಹ ವ್ಯಕ್ತಿಗಳ ಸಹಕಾರವೂ ಕೂಡ ರಂಗಭೂಮಿಗಿತ್ತು.